ನಾರಾಯಣಂ ಸುರಗುರುಂ ಜಗದೀಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಹರಿ ಓಂ. ಆ ರಾತ್ರಿ ದೇವಿ ಶಚೀದೇವಿಗೆ ಉಪಶ್ರುತಿಯನ್ನ ಕೊಡ್ತಾಳೆ. ಅಲ್ಲಿ ಉಪಶ್ರುತಿ ಅಂದ್ರೆ ಪ್ರತಿಧ್ವನಿ. ಅವಳ ಜೊತೆ ಮಾತಾಡ್ತಾಳೆ ಶಚಿ. ಅಲ್ಲಿಂದ ಮುಂದಕ್ಕೆ ಏನಾಯ್ತು ಅಂತ ನೋಡ್ಬೇಕು. ಅದೃಶ್ಯನಾದ ಇಂದ್ರನ ದರ್ಶನ ಮಾಡಬೇಕು ಅಂತ ದುರ್ಗಾದೇವಿಯ ಅನುಸಂಧಾನ. ಅಥೈನಾಂ ರೂಪಿಣೀ ಸಾಧ್ವೀಂ ಉಪಾತಿಷ್ಠದುಪಶ್ರುತಿ ತಾಂ ವಯೋರೂಪ ಸಂಪನ್ನಾಂ ದೃಷ್ಟ್ವಾಂ ದೇವೀಂ ಉಪಸ್ಥಿತಾಮಿಂದ್ರಾಣಿ ಸಂಪ್ರಹೃಷ್ಟಾತ್ಮಾ ಸಂಪೂಜ್ಯೈನಾಮಥಾಬ್ರವೀಚ್ಛಾಮಿ ತ್ವಾಮಹಂ ಜ್ಞಾತುಂ ಕಾತ್ವಂ ಬ್ರೂಹಿ ವರಾನನೆ ಉಪಶ್ರುತಿರಹಂ ದೇವಿ ತವಾಂತಿಕಮುಪಾಗತ ದರ್ಶನಂ ಚೈವ ಸಂಪ್ರಾಪ್ತಾ ತವ ಸತ್ಯೇನ ಭಾಮಿನಿ ಪತಿವ್ರತಾ ಚ ಯುಕ್ತಾ ಚ ಯಮೇನ ನಿಯಮೇನ ಚ ದರ್ಶಯಿಷ್ಯಾಮಿ ತೇ ಶಕ್ರಂ ದೇವಂ ವೃತ್ರನಿಷೂದನಂ ಕ್ಷಿಪ್ರಮನ್ವೇಹಿ ಭದ್ರಂತೆ ದ್ರಕ್ಷ್ಯಸೆ ಸುರಸತ್ತಮಂ ತತಸ್ತಾಂ ಪ್ರಸ್ಥಿತಾಂ ದೇವೀಮಿಂದ್ರಾಣಿ ಸಾ ಸಮನ್ವಗಾತ್ ದೇವಾರಣ್ಯಾನ್ಯತಿಕ್ರಮ್ಯ ಪರ್ವತಾಂಶ್ಚ ಬಹೂನ್ ತತಃ ಹಿಮವಂತಮತಿಕ್ರಮ್ಯ ಉತ್ತರಂ ಪಾರ್ಶ್ವಮಾಗಮತ್ ಸಮುದ್ರಂಚ ಸಮಾಸಾದ್ಯ ಬಹುಯೋಜನ ವಿಸ್ತೃತಂ ಆಸಸಾದ ಮಹಾದ್ವೀಪಂ ನಾನಾದ್ರುಮಲತಾಯುತಂ ತತ್ರಾಪಶ್ಯತ್ಸರೋ ದಿವ್ಯಂ ನಾನಾ ಶಕುನಿಭಿರ್ವೃತಂ ಶತಯೋಜನ ವಿಸ್ತೀರ್ಣಂ ತಾವದೇವಾಯತಂ ಶುಭಂ ತತ್ರ ದಿವ್ಯಾನಿ ಪದ್ಮಾನಿ ಪಂಚವರ್ಣಾನಿ ಭಾರತ ಷಟ್ಪದೈರುಪಗೀತಾನಿ ಪ್ರಫುಲ್ಲಾನಿ ಸಹಸ್ರಶಃ ಪದ್ಮಸ್ಯ ಭಿತ್ವಾ ನಾಳಂಚ ವಿವೇಶ ಸಹಿತಾತಯ ವಿಸತಂತು ಪ್ರವಿಷ್ಟಂಚ ತತ್ರಾಪಶ್ಯಚ್ಛತಕ್ರತುಂ ತನ್ದೃಷ್ಟ್ವಾ ಚ ಸುಸೂಕ್ಷ್ಮೇಣ ರೂಪೇಣಾವಸ್ಥಿತಂ ಪ್ರಭುಂ ಸೂಕ್ಷ್ಮರೂಪಧರಾ ದೇವಿ ಬಭೂವೋಪಶ್ರುತಿಶ್ಚ ಸ ಇಂದ್ರಂ ತುಷ್ಟಾವಚೇಂದ್ರಾಣಿ ವಿಶ್ರುತೈಃ ಪೂರ್ವಕರ್ಮಭಿಃ ಸ್ತೂಯಮಾನಸ್ತತೋ ದೇವಃ ಶಚೀಮಾಗ ಪುರಂದರಃ ಕಿಮರ್ಥಮಸಿ ಸಂಪ್ರಾಪ್ತ ವಿಜ್ಞಾತಶ್ಚ ಕಥಂ ತ್ವಹಂ ತತಃ ಸಾ ಕಥಯಾಮಾಸ ನ ಕುಚಶ್ಚ ವಿಚೇಷ್ಟಿತಂ ಇಂದ್ರತ್ವಂ ತ್ರಿಷು ಲೋಕೇಷು ಪ್ರಾಪ್ಯ ವೀರ್ಯಸಮನ್ವಿತಃ ದರ್ಪಾವಿಷ್ಟಶ್ಚ ದುಷ್ಟಾತ್ಮಾ ಮಾಮುವಾಚ ಶತಕ್ರತೋ ಉಪತಿಷ್ಠೇತಿ ಸಕ್ರೂರಃ ಕಾಲಂಚ ಕೃತವಾನ್ ಮಮ ಯದಿ ನ ತ್ರಾಸ್ಯಸಿ ವಿಭೋ ಕರಿಷ್ಯತಿ ಸಮಾಂ ವಶೇ ಏತೇನ ಚಾಹಂ ಸಂಪ್ರಾಪ್ತಾ ನೂನಂ ಶಕ್ರತವಾಂತಿಕಂ ಜಹಿ ರೌದ್ರಂ ಮಹಾಬಾಹೋ ನಹುಷಂ ಪಾಪನಿಶ್ಚಯಂ ಪ್ರಕಾಶಯಾತ್ಮನಾತ್ಮಾನಂ ದೈತ್ಯದಾನವಸೂದನ ತೇಜಸ್ ಸಮಾಪ್ನುಹಿ ವಿಭೋ ದೇವರಾಜ್ಯಂ ಪ್ರಸಾಧಿ ಚ ಯಥೈವ ಚ ಮಹಾರಾಜ ತ್ವಯಾ ವೃತ್ರೋ ನಿಷೂದಿತಃ. ಶಲ್ಯ ನನ್ನ ಮುಂದಕ್ಕಿನ್ನು ಕಂಟಿನ್ಯೂ ಮಾಡ್ತಾ ಇದ್ದಾನೆ ಈ ಚರಿತ್ರೆಯನ್ನ. ಆ ಉಪಶ್ರುತಿ ರಾತ್ರಿ ದೇವಿ ಬೇರೆ ರೂಪವನ್ನ ಸ್ವೀಕಾರ ಮಾಡಿದ್ಲು. ಅಂದ್ರೆ ತನ್ನ ರೂಪವಲ್ಲದೆ ಬೇರೆ ಒಂದು ರೂಪವನ್ನ ಸ್ವೀಕಾರ ಮಾಡಿಕೊಂಡು ಅವಳ ಹತ್ರ ಬರ್ತಾಳೆ. ಆ ದೇವಿಯನ್ನು ನೋಡ್ತಾ ಇದ್ದ ಹಾಗೆ ಶಚಿಗೆ ಸಂತೋಷ ಆಯ್ತು. ಅವಳನ್ನ ಪೂಜೆ ಮಾಡ್ತಾಳೆ. ನೀನ್ ಯಾರು ಅಂತ ನಿನ್ನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಆಸೆ ಇದೆ ಅಂದಾಗ ದೇವಿ ಹೇಳ್ತಾಳೆ, ನಾನು ದುರ್ಗಾ, ನಾನು ಉಪಶ್ರುತಿ ರಾತ್ರಿ ದೇವಿ, ನಾನು ನಿನ್ನ ಹತ್ರ ಬಂದಿದ್ದೇನೆ. ನಿನ್ನ ಸತ್ಯವಾಕ್ತ್ವ, ನಿನ್ನ ಸತ್ಯವ್ರತ ಇತ್ಯಾದಿಗಳನ್ನ ನೋಡಿ ನನಗೆ ಸಂತೋಷ ಆಗಿದೆ. ನಿನ್ನ ಹತ್ರಕ್ಕೆ ನಾನು ಬಂದಿದ್ದೇನೆ. ನೀನು ಪತಿವ್ರತ ಇದ್ದಿ. ಪಾತಿವ್ರತ್ಯದಲ್ಲಿ ಇರತಕ್ಕಂತಹ ವ್ಯಕ್ತಿ ನೀನು. ಯಮ ನಿಯಮಗಳು ನಿನ್ನಲ್ಲಿವೆ. ಆದ್ದರಿಂದ ನಾನು ನಿನಗೆ ವೃತ್ರಾಸುರನನ್ನ ಸಂಹಾರ ಮಾಡಿದ ಇಂದ್ರನನ್ನ ತೋರಿಸ್ತೇನೆ. ಬೇಗ ನನ್ನ ಜೊತೆ ಬಾ, ಇಂದ್ರನ ನೋಡುವೆ ಅಂತ ಹೇಳಿ
ಅವಳು ಆ ದುರ್ಗಾ ರಾತ್ರಿ ದೇವಿ ಶಚಿಯನ್ನ ಕರ್ಕೊಂಡು ಹೊರಟಳು. ದುರ್ಗಾದೇವಿಯನ್ನು ಫಾಲೋ ಮಾಡ್ತಾ ದೇವತೆಗಳಿಗೆ ಸಂಬಂಧಪಟ್ಟ ದೇವಾರಣ್ಯಗಳು, ಅನೇಕ ಪರ್ವತಗಳು, ಮತ್ತೆ ಪರ್ವತ ಶ್ರೇಷ್ಠವಾದ ಹಿಮಾಲಯವನ್ನೂ ದಾಟಿ ಹಿಮವತ್ ಪಾರ್ಶ್ವ ಅಂದ್ರೆ ಹಿಮಾಲಯದ ಉತ್ತರ ಭಾಗಕ್ಕೆ ಬರ್ತಾಳೆ. ಅಲ್ಲಿ ಮಾತ್ರ ಅಲ್ಲ, ಅಲ್ಲಿಂದ ಈ ತತ್ರಾಪಶ್ಯತ್, ಅಲ್ಲಿಂದ ಇನ್ನು ಮುಂದಕ್ಕೆ ಸಮುದ್ರ ಬರ್ತಾಳೆ. ಆ ಸಮುದ್ರದಲ್ಲೂ ಕೂಡ ನಾನಾ ಮರಗಳು, ಲತೆಗಳಿಂದ ಕೂಡಿದ ದೊಡ್ಡ ದ್ವೀಪಕ್ಕೆ ಬರ್ತಾಳೆ. ಅಲ್ಲಿ ಅನೇಕ ನೀರಿನಲ್ಲಿ ವಾಸ ಮಾಡುವಂತಹ ಪಕ್ಷಿಗಳಿಂದ ಕೂಡಿದ್ದ, ನೋಡಿ ನೀರಿನಲ್ಲಿ ವಾಸ ಮಾಡುವಂತಹ ಪಕ್ಷಿಗಳು, ಆ ಪಕ್ಷಿಗಳಿಂದ ಕೂಡಿದ್ದಂತಹ 100 ಯೋಜನ ವಿಸ್ತಾರವಾದ, 100 ಯೋಜನ ಅಗಲ, 100 ಯೋಜನ ಉದ್ದ ಒಂದು ದಿವ್ಯವಾದಂತಹ ಸರೋವರ ಅಲ್ಲಿತ್ತು. ಆ ಸರೋವರವನ್ನ ನೋಡ್ತಾಳೆ. ಅಲ್ಲಿ 5 ಬಣ್ಣಗಳಿಂದ ಕೂಡಿದ ಕಮಲಗಳು, ಪಂಚವರ್ಣ ಕಮಲಗಳು ಅಂತ ಸಾವಿರಾರು ಕಮಲಗಳಿದ್ವಂತೆ. ಪಂಚವರ್ಣ 5 ಬಣ್ಣಗಳಿಂದ ಕೂಡಿದ್ದ ಸಾವಿರಾರು ಕಮಲಗಳು. ಆ ಕಮಲಗಳ ಸುತ್ತ ಅದರ ಮಧುವನ್ನ ಕುಡಿಬೇಕು ಅಂತ ಮಧುಪ ದುಂಬಿಗಳೆಲ್ಲ, ಹನಿಬೇಗಳು ಸುತ್ತ ಗುಯ್ ಅಂತ ಗಾನ ಮಾಡ್ತಾ ಸುತ್ತುವರಿದಿದೆ. ಆ ದುರ್ಗಾದೇವಿಯ ಜೊತೆಯಲ್ಲೇ ಸೂಕ್ಷ್ಮ ರೂಪವನ್ನ ಧಾರಣ ಮಾಡಿಕೊಂಡು ಪದ್ಮದ ಒಳಗೆ ಪ್ರವೇಶ ಮಾಡಿ, ಪದ್ಮದ ನಾಳ, ಅದನ್ನ ಪಿಸ ಅಂತ ಕರೀತಾರೆ, ಕಮಲದ ನಾಳದ ಒಳಗೆ ಪ್ರವೇಶ ಮಾಡಿ ಅಲ್ಲಿ ಅತ್ಯಂತ ಕಣ್ಣಿಗೆ ಕಾಣದ ಪರಮ ಸೂಕ್ಷ್ಮ ರೂಪದಲ್ಲಿ ಇದ್ದಂತಹ ತನ್ನ ಸ್ವಾಮಿಯಾದ ಇಂದ್ರದೇವರನ್ನ ನೋಡ್ತಾಳೆ. ಅಲ್ಲಿ ಇವರಿಬ್ರು ಅತ್ಯಂತ ಸೂಕ್ಷ್ಮ ರೂಪ ಧರಿಸಿ ಕಮಲದ ನಾಳದ ಒಳಗೆ, ನಿರ್ಣಯದಲ್ಲಿ ಆಚಾರ್ಯ ಹೇಳ್ಬೇಕಾದ್ರೆ ಕಮಲದ ನಾಳದಲ್ಲಿದ್ದು ಉಗ್ರಂ ವೀರಂ ಮಹಾವಿಷ್ಣುಂ ಎನ್ನುವಂತಹ ನೃಸಿಂಹಾನುಷ್ಠು ಮಂತ್ರವನ್ನ ಜಪ ಮಾಡ್ತಾ ಇದ್ರು ಇಂದ್ರದೇವರು ಅಂತ ತಿಳಿಸಿಕೊಡ್ತಾರೆ. ಅಲ್ಲಿ ನೋಡಿ ಇಂದ್ರದೇವರನ್ನ ಸ್ತೋತ್ರ ಮಾಡ್ತಾಳೆ. ವಿಶ್ರುತೈ ಪೂರ್ವಕರ್ಮಭಿಹಿ, ಅತ್ಯಂತ ಪ್ರಸಿದ್ಧವಾದ ಇಂದ್ರದೇವರ ಒಂದು ಅಪಾರವಾದ ಮಹಿಮಾ ತೋರಿಸಿಕೊಡುವಂತಹ ಕರ್ಮಗಳು, ಇಂದ್ರದೇವರು ಮಾಡಿದ ಕೆಲಸಗಳು, ಅದನ್ನೆಲ್ಲವನ್ನ ಹೇಳಿ ಇಂದ್ರದೇವರ ಸ್ತೋತ್ರ ಮಾಡಿದಾಗ, ಪುರಂದರ ಇಂದ್ರ, ನೀನ್ ಯಾಕಿಲ್ಲಿ ಬಂದೆ, ಹೇಗೆ ಬಂದೆ, ನಾನ್ ಇಲ್ಲಿದ್ದೇನೆ ಅಂತ ನಿನಗೆ ಹೇಗ್ ಗೊತ್ತಾಯಿತು ಅಂತಂದಾಗ ಅವಳಂತಾಳೆ, ಸ್ವಾಮಿ ದುರ್ಗಾದೇವಿಯ ಅನುಗ್ರಹದಿಂದ ನಾ ಇಲ್ಲಿ ಬಂದಿದ್ದೇನೆ. ನಹುಷ ಅಲ್ಲಿ ಮಾಡಬಾರದ ಕೆಲಸ ಮಾಡ್ತಾನೆ, ನನ್ನನ್ನ ಬಾ, ನನ್ನ ಹತ್ರಕ್ಕೆ ಬಾ ಅಂತ ಕರೆದಿದ್ದಾನೆ, ಸ್ವಲ್ಪ ಟೈಮ್ ಕೊಟ್ಟಿದ್ದಾನೆ. ನಾನು ಹೋಗಲಿಲ್ಲ ಅಂದ್ರೆ ಬಲವಂತವಾಗಿ ನನ್ನನ್ನ ಅವನು ತನ್ನ ವಶವನ್ನಾಗಿ ಇಟ್ಕೊಂಡ್ಬಿಡ್ತಾನೆ. ಆದ್ದರಿಂದ ಅದಕ್ಕೋಸ್ಕರವಾಗಿ ನಿನ್ನ ಹತ್ರ ಬಂದಿದ್ದೇನಪ್ಪ, ಏನಾದ್ರೂ ಮಾಡಿ ಆ ನಹುಷನನ್ನ ಸೋಲಿಸಬೇಕು. ದಾನವರನ್ನ ಸಂಹಾರ ಮಾಡಿದ ನೀನು ಹೇಗೆ ವೃತ್ರಾಸುರನ ವಧೆ ಮಾಡಿದೆಯೋ ಹಾಗೆ ಈ ನಹುಷನನ್ನು ಸೋಲಿಸಿ, ಅವನು ವಧೆ ಮಾಡು ಅಂತ ಹೇಳಲಿಲ್ಲ, ಯಾಕೆ, ಸಾತ್ವಿಕ, ಅವನು ಯೋಗ್ಯ. ಹೇಗೆ ವೃತ್ರಾಸುರನ ವಧೆ ಮಾಡಿದೆಯೋ ಹಾಗೆ ನಹುಷನನ್ನ ಸೋಲಿಸಬೇಕು. ಸೋಲಿಸಿ ದೇವರಾಜ್ಯವನ್ನ ನೀನು ಪರಿಪಾಲನೆ ಮಾಡಬೇಕು. ಆದ್ದರಿಂದ ಬೇಗ ಬರಬೇಕು ನೀನು ಅಂತಂದಾಗ ಇಂದ್ರದೇವರಂತಾರೆ, ಏವ ಮುಕ್ತಸ್ಸ ಭಗವಾನ್ ಶಚ್ಯಾ ತಾಂ ಪುನರಬ್ರವೀತ್, ವಿಕ್ರಮಸ್ಯ ನ ಕಾಲೋಯಂ ನಹುಷೋ ಬಲವತ್ತರಃ, ವಿವರ್ಧಿತಶ್ಚ ಋಷಿಭಿಃ ಹವ್ಯೈಃ ಕವ್ಯೈಶ್ಚ ಭಾಮಿನಿ, ನೀತಿಮತ್ರ ವಿಧಾಸ್ಯಾಮಿ ದೇವಿತಾಂ ಕರ್ತುಮರ್ಹಸಿ, ಗುಹ್ಯಮೇತತ್ ತ್ವಯಾ ಕಾರ್ಯಂ ನಾಖ್ಯಾತವ್ಯಂ ಶುಚಿಸ್ಮಿತೆ, ಗತ್ವಾ ನಹುಷಮೇಕಾಂತೆ ಬ್ರವೀಹಿ ಚ ಸುಮಧ್ಯಮೆ, ಋಷಿಯಾನೇನ ದಿವ್ಯೇನ ಮಾಮುಪೈಃ ಜಗತ್ಪತೆ, ಏವಂ ತವ ವಶೇ ಪ್ರೀತಾ ಭವಿಷ್ಯಾಮೀತಿ ತಂ ವದ, ಇತ್ಯುಕ್ತ್ವಾ ದೇವರಾಜೇನ ಪತ್ಯಾ ಸಾ ಕಮಲೇಕ್ಷಣ, ಯಥೋಕ್ತ್ವಾ ತು ಜಗಾಮ ನಹುಷಂ ಪ್ರತಿ, ನಹುಷಸ್ತಾಂ ತಥೋ ದೃಷ್ಟ್ವಾ ಸಸ್ಮಿತೋ ವಾಕ್ಯಮಬ್ರವೀತ್, ಸ್ವಾಗತಂತೆ ವರಾರೋಹೇ ಕಿಂಕರೋಮಿ ಶುಚಿಸ್ಮಿತೆ, ಭಕ್ತಂ ಮಾಂ ಭಜ ಕಲ್ಯಾಣಿ ಕಿಮಿಚ್ಛಸಿ ಮನಸ್ವಿನಿ, ತವ ಕಲ್ಯಾಣಿ ಯತ್ ಕಾರ್ಯಂ ತತ್ಕರಿಷ್ಯೇ ಸುಮಧ್ಯಮೆ, ನ ಚ ವ್ರೀಡಾ ತ್ವಯಾ ಕಾರ್ಯಾ ಶುಶ್ರೋಣಿ ಮಯಿ ವಿಶ್ವಸೇಃ, ಸತ್ಯೇನ ವೈಶಪೇ ದೇವಿ ಕರಿಷ್ಯೇ ವಚನಂ ತವ, ಯೋ ಮೇ ಕೃತಸ್ತ್ವಯಾ ಕಾಲಸ್ತಮಾಕಾಂಕ್ಷೇ ಜಗತ್ಪತೆ, ತತಸ್ತ್ವಮೇವ ಭರ್ತಾ ಮೇ ಭವಿಷ್ಯಸಿ ಸುರಾಧಿಪ, ಕಾರ್ಯಂಚ ಹೃದಿ ಮೇ ಯತ್ತತ್ ದೇವರಾಜಾವಧಾರಯ, ವಕ್ಷ್ಯಾಮಿ ಯದಿ ಮೇ ರಾಜನ್ ಪ್ರಿಯಮೇತತ್ ಕರಿಷ್ಯಸಿ,
ವಾಕ್ಯಂ ಪ್ರಣಯ ಸಂಯುಕ್ತಂ ತತಸ್ತ್ವಂ ಕರ್ತುಮರ್ಹಸಿ ಇಂದ್ರಸ್ಯ ವಾಜಿನೋ ವಾಹಾಹ ಹಸ್ತಿನೋಥ ರಥಾಸ್ತಥಾ ಇಚ್ಛಾಮ್ಯಹಮಥಾ ಪೂರ್ವಂ ವಾಹನಂತೆ ಸುರಾಧಿಪ ಯನ್ನ ವಿಷ್ಣೋಃ ನ ರುದ್ರಸ್ಯ ನ ಅಸುರಾಣಾನ್ನ ರಕ್ಷಸಾಂ ವಹಂತು ತ್ವಾಂ ಮಹಾಭಾಗಾ ಋಷಯಃ ಸಂಗತಾ ವಿಭೋ ಸರ್ವೇ ಶಿಬಿಕಯಾ ರಾಜನ್ ಏತದ್ಧಿ ಮಮ ರೋಚತೆ ನಾಸುರೇಷು ನ ದೇವೇಷು ತುಲ್ಯೋ ಭವಿತುಮರ್ಹಸಿ ಸರ್ವೇಷಾಂ ತೇಜ ಆಧತ್ಸ್ವ ಸ್ವೇನ ವೀರ್ಯೇಣ ದರ್ಶನಾತ್ ನ ತೇ ಪ್ರಮುಖತಸ್ಥಾತುಂ ಕಶ್ಚಿತ್ ಶಕ್ನೋತಿ ವೀರ್ಯವಾನ್ ಏವ ಮುಕ್ತಶ್ಚ ನಹುಷಃ ಪ್ರಾಹೃಷ್ಯತ ತದಾ ಕಿಲ ಉವಾಚ ವಚನಂ ಚಾಪಿ ಸುರೇಂದ್ರಸ್ತಾಮನಿಂದಿತಾಂ ಅಪೂರ್ವಂ ವಾಹನಮಿದಂ ತ್ವಯೋಕ್ತಂ ವರವರ್ಣಿನಿ ದೃಢಂ ಮೇ ರುಚಿರಂ ದೇವಿ ತ್ವದ್ವಶೋಸ್ಮಿ ವರಾನನೆ ನ ಹ್ಯಲ್ಪವೀರ್ಯೋ ಭವತಿ ಯೋ ವಾಹಾನ್ ಕುರುತೆ ಮುನೀನ್ ಅಹಂ ತಪಸ್ವಿ ಬಲವಾನ್ ಭೂತಭವ್ಯ ಭವತ್ ಪ್ರಭು. ಯಪ್ಪ ಎಂಥ ಮಾತು. ಮಯಿ ಕ್ರುದ್ಧೆ ಜಗನ್ನ ಸ್ಯಾತ್ ಮಯಿ ಸರ್ವಂ ಪ್ರತಿಷ್ಠಿತಂ ದೇವದಾನವ ಗಂಧರ್ವಾಃ ಕಿನ್ನರೋರಗ ರಾಕ್ಷಸಾಃ ನ ಮೇ ಕ್ರುದ್ಧಸ್ಯ ಪರ್ಯಾಪ್ತಾಃ ಸರ್ವಲೋಕಾಃ ಶುಚಿಸ್ಮಿತೆ ಚಕ್ಷುಷಾಯಂ ಪ್ರಪಶ್ಯಾಮಿ ತಸ್ಯ ತೇಜೋ ಹರಾಮ್ಯಹಂ ಅಹಮಿಂದ್ರೋಸ್ಮಿ ದೇವಾನಾಂ ಲೋಕಾನಾಂ ಚ ಮಹೇಶ್ವರಃ ಮಯಿ ಹವ್ಯಂ ಚ ಕವ್ಯಂ ಚ ಲೋಕಾಶ್ಚೈವ ಸನಾತನಾಃ ತಸ್ಮಾತ್ ತೇ ವಚನಂ ದೇವಿ ಕರಿಷ್ಯಾಮಿ ನ ಸಂಶಯಃ. ಸಪ್ತರ್ಷಯೋ ಮಾಂ ವಕ್ಷ್ಯಂತಿ ಸರ್ವೇ ಬ್ರಹ್ಮರ್ಷಯಸ್ತಥಾ ಪಶ್ಯ ಮಾಹಾತ್ಮ್ಯಮಸ್ಮಾಕಂ ವೃದ್ಧಿಂ ಚ ವರವರ್ಣಿನಿ ಹತೋ ಜಸೋ ಮಯಾ ಸರ್ವೇ ದೇವಗಂಧರ್ವದಾನವಾಃ ಯದ್ಯಸ್ಯ ತೇಜಃ ಪಶ್ಯಾಮಿ ತಸ್ಯ ತೇಜೋ ಹರಾಮ್ಯಹಂ ಏವ ಮುಕ್ತ್ವಾ ತು ತಾಂ ದೇವೀಂ ವಿಸೃಜ್ಯ ಚ ವರಾನನಾಂ ಅತ ಸಂಚಿಂತ್ಯ ನಹುಷೋ ಬಲವೀರ್ಯೇಣ ಭಾರತ. ಶಚೀದೇವಿಯ ಮಾತು, ನಹುಷನ ದೌರಾತ್ಮ್ಯ, ಅವನು ಮಾಡ್ತಾ ಇರ್ತಕ್ಕಂಥ ಕೆಟ್ಟ ಕೆಲಸವನ್ನ ಕೇಳಿ ಇಂದ್ರ ಅಂತಾನೆ, ನೋಡು ಪರಾಕ್ರಮ ತೋರಿಸ್ಲಿಕ್ಕಿದು ಕಾಲ ಅಲ್ಲ. ಯಾಕೆ ಅಂದ್ರೆ ನಹುಷ ಮಹಾಬಲಶಾಲಿ ಈಗ ಅಟ್ ಪ್ರೆಸೆಂಟ್. ಯಾಕೆ ಅಂದ್ರೆ ಋಷಿಗಳು ಕೊಡುವ ಹವ್ಯ ಕವ್ಯಗಳಿಂದ ಅವನಿಗೆ ಅಭಿವೃದ್ಧಿ ಅದ್ಭುತವಾಗಿ ಬಂದು ಬಿಟ್ಟಿದ್ದು, ತುಂಬಾ ಚೆನ್ನಾಗಿ ಬೆಳೆದು ಬಿಟ್ಟಿದ್ದಾನೆ. ಆದ್ದರಿಂದ ಇಲ್ಲೊಂದು ನೀತಿಯನ್ನು ನಾವು ಮಾಡಬೇಕು. ಅಂದ್ರೆ ಅಯೋಗ್ಯರು ತಮಗೆ ಅಯೋಗ್ಯವಾದ ಸ್ಥಾನವನ್ನ ಏರಿದಾಗ ಬರುವ ಅಹಂಕಾರ ಅವರ ಪತನಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ತೋರಿಸ್ಕೊಡ್ಬೇಕು ಲೋಕಕ್ಕೆ. ನೀನ್ ಮಾಡ್ಬೇಕು ಅದನ್ನ. ನಾನೊಂದು ಐಡಿಯಾ ಹೇಳ್ತೀನಿ, ನೀನ್ ಮಾಡ್ಬೇಕು. ಯಾರಿಗೆ ಹೇಳಬಾರ್ದು, ಯಾರು ಅಂದ್ರೆ ಯಾರಿಗೂ ಹೇಳಬಾರ್ದು, ಅತ್ಯಂತ ಸೀಕ್ರೆಟ್ ಆಗಿ ಇಡ್ಬೇಕು. ನೀನು ಹೋಗು, ಏಕಾಂತವಾಗಿ ನಹುಷನ ಹತ್ರ ಹೋಗಿ ನೀನು ಋಷಿಗಳ ಯಾನದಲ್ಲಿ ಕೂತು ಬರಬೇಕು. ಋಷಿಯಾನ ಅಂತಂದ್ರೆ ನಿನ್ನನ್ನ ಋಷಿಗಳು ಹೊತ್ತುಕೊಂಡು ಬರಬೇಕು. ಎಂತಹ ಮಾತು! ಸಾಮಾನ್ಯವಾಗಿ ರಾಕ್ಷಸರು ಈ ತರ ಮಾಡ್ಲಿಲ್ಲ ಅಂತ. ನೀನು ಋಷಿಯಾನದಲ್ಲಿ ಬರಬೇಕು. ಹಾಗೆ ಬಂದ್ರೆ ಸಂತೋಷವಾಗಿ ನಾನ್ ನಿನ್ನ ಕಂಟ್ರೋಲಿಗೆ ಬಂದು ಬಿಡ್ತೇನೆ ಅಂತ. ಹಾಗೆ ಇಂದ್ರದೇವರ ಮಾತನ್ನ ಕೇಳಿದಂತಹ ಅವಳು ನೇರವಾಗಿ ದುರ್ಗಾದೇವಿ ಈ ಕಥೆ ಹೇಳೋದಿಲ್ಲ ಇಲ್ಲಿ. ದುರ್ಗೆಗೆ ನಮಸ್ಕಾರ ಮಾಡಿ ಆ ದುರ್ಗೆಯ ಜೊತೆಯಲ್ಲೇ ಬಂದು ಬಿಟ್ಲು. ನಹುಷನ ಹತ್ರ ಬಂದು ನಗುತ್ತಾಳೆ. ಯಾವಾಗ ಇಂದ್ರಾಣಿ ಅವನ ಹತ್ರ ಬಂದ್ಲೋ ನಹುಷನಿಗೆ ಆನಂದ ತಡ್ಕೊಳ್ಲಿಕ್ಕಾಗ್ಲಿಲ್ಲ. ಬಾಮ್ಮ, ನಿನ್ನ ವೆಲ್ಕಮ್ ಮಾಡ್ತೀನಿ, ಸ್ವಾಗತ ಅಂದ. ನಾನು ನಿನ್ನ ಭಕ್ತನಿದ್ದೇನೆ, ನನ್ನನ್ನು ನೀನು ಕೂಡು, ನನಗೆ ಸುಖ ಕೊಡಬೇಕು. ನಿನಗೇನ್ ಬೇಕು? ನೀನ್ ಏನ್ ಹೇಳಿದ್ರು ಆಲೋಚನೆ ಮಾಡದೆ ನೋಡಿ. ಕಾಮಾಂಧನಾದಾಗ ಏನಾಗತ್ತೆ? ಧರ್ಮಾತ್ಮನು ಕಾಮಾತ್ಮನಾದ ಅಂತಂದ್ರು ನೆನ್ನೆ ದಿವಸ. ನೀನ್ ಏನ್ ಹೇಳಿದ್ರು ನಾನು ಅದನ್ನ ಮಾಡಿಬಿಡ್ತೇನೆ ಅಂತಂದ. ನಾಚಿಕೆ ಪಡಬಾರ್ದು, ನನ್ ಮಾತನ್ನ ನಂಬೇಕು. ಸತ್ಯ ಮಾಡಿ ಹೇಳ್ತೇನೆ, ನೀನ್ ಏನ್ ಹೇಳಿದ್ರು ಕೂಡ ನಾನು ಅದನ್ನ ರೆಡಿ ಮಾಡ್ಲಿಕ್ಕೆ ಐ ಆಮ್ ರೆಡಿ, ಸಿದ್ಧನಿದ್ದೇನೆ. ಹಾಗಂದ್ಲು. ನೋಡು, ಸ್ವಲ್ಪ ಕಾಲ ವೆಯ್ಟ್ ಮಾಡು ಅಂತ ಹೇಳಿದ್ನಲ್ಲ, ಆ ಕಾಲ ಬಂದಿದೆ. ನೀನೇ ನನ್ನ ಗಂಡನಾಗ್ತಿ. ಆದ್ರೆ ನನ್ನ ಮನಸ್ಸಲ್ಲಿ ಒಂದಿದೆ, ನನ್ನ ಮೇಲೆ ಪ್ರೀತಿಯಿಂದ ನೀನ್ ನಡೆಸ್ಕೊಡ್ಬೇಕು ಅದನ್ನ. ಏನು ಅಂದ್ರೆ ಇಂದ್ರನಿಗೆ ಬೇಕಾದಷ್ಟು ವಾಹನಗಳಿವೆ. ಕುದುರೆ ಇದೆ, ಐರಾವತ ಇದೆ, ಉಚ್ಛೈಶ್ರವಸ್ ಇದೆ, ಬೇಕಾದಷ್ಟು ರಥಗಳಿದೆ. ಆದ್ರೆ ಇಂದ್ರನಿಗಿಂತ ಉತ್ತಮ ಅಲ್ವಾ, ಸ್ಪೆಷಲ್ ಅಲ್ವಾ ನೀನು? ಬೇರೆ ಯಾರಿಗೂ ಇಲ್ಲದ ಅಪೂರ್ವವಾದ ವಾಹನ ನಿನಗಿರ್ಬೇಕು ಅಂತ ನಾ ಅಪೇಕ್ಷೆ ಪಡ್ತಾ ಇದ್ದೆ.
ಅದು ಭಗವಂತನಿಗಿಲ್ಲ, ರುದ್ರದೇವರಿಗಿಲ್ಲ, ಅಸುರರಿಗೆ, ರಾಕ್ಷಸರಿಗೆ, ಯಾರಿಗೂ ಇಲ್ಲದೆ ಇರತಕ್ಕಂಥ ಋಷಿ ವಾಹನ. ಋಷಿಗಳು ಹೊತ್ತುಕೊಂಡು ಬರಬೇಕು ನಿನ್ನನ್ನ. ಋಷಿಗಳು ಒಟ್ಟಿಗೆ ನಿನ್ನನ್ನ ಶಿಬಿಕಾ ಅಂದ್ರೆ ಪಲ್ಲಕ್ಕಿ. ಋಷಿಗಳು ನಿನ್ನನ್ನ ಪಲ್ಲಕ್ಕಿಯಲ್ಲಿ ಹೊತ್ತು ತರಬೇಕು. ಆಗ ನನಗಿಷ್ಟ ಆಗತ್ತೆ. ಋಷಿಯಾನದಲ್ಲಿ ನೀನು ಬಂದೆ ಅಂದ್ರೆ ದೇವತೆಗಳಿಗೆ, ಅಸುರರಿಗೆ ನಿನ್ನ ಸಾಮ್ಯ ಬರೋದೇ ಅಲ್ಲ, ಎಲ್ಲರಿಗಿಂತ ಉತ್ತಮ ಆಗ್ಬಿಡ್ತೀನಿ. ನೀನು ಯಾರನ್ನ ಕಣ್ಣಿಂದ ನೋಡ್ತೀಯೋ ಅವರ ತೇಜಸ್ಸೆಲ್ಲ ಹರಣ ಮಾಡುವಂತಹ ಸಾಮರ್ಥ್ಯ ನಿನಗಿದೆ. ಹೋಗು, ನಿನ್ ಎದುರಿಗೆ ಯಾರಿಗೂ ನಿಲ್ಲಿಕ್ ಸಾಧ್ಯ ಇಲ್ಲ. ಋಷಿಯಾನದಲ್ಲಿ ನೀನು ಬಂದ್ರೆ ನಾನು ನಿನ್ನನ್ನ ಸೇರಿ ಬಿಡ್ತೇನೆ. ನಹುಷ ಅಂದ. ಸಂತೋಷ ಆಗೋತು ಅವನಿಗೆ. ನೀನು ಯಾವ ಋಷಿವಾಹನ ಅಂತ ಹೇಳಿದೆ ಅದು ಅಪೂರ್ವವಾದ ಋಷಿವಾಹನ. ಹೋಗು, ನಾನು ನಿನ್ನ ಕಂಟ್ರೋಲಿಗೆ ಬಂದಿದ್ದೇನೆ. ಯಾಕೆ ಅಂದ್ರೆ ಲೋಕವನ್ನೆಲ್ಲ ಕಂಟ್ರೋಲ್ ಮಾಡುವ ಸಾಮರ್ಥ್ಯ ಋಷಿಗಳದ್ದು. ಅಂತಹ ಋಷಿಗಳನ್ನೇ ವಾಹನವನ್ನಾಗಿ ಮಾಡಿಕೊಳ್ಳುವವನ ಸಾಮರ್ಥ್ಯ ಇನ್ ಹೇಗಿರ್ಬೇಡ. ನಾನ್ ತಪಸ್ವಿ ನೋಡಿ, ಅಹಂಕಾರ ಬಂದಾಗ ಹೀಗೆ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ. ಗೀತೆಯಲ್ಲಿ ಅಯೋಗ್ಯರ ವ್ಯಕ್ತಿತ್ವವನ್ನ ಪರಿಚಯ ಮಾಡಿಕೊಡುವಾಗ ಕೃಷ್ಣ ಹೇಳುವಂತಹ ಮಾತು. ಅದರಂತೆ ಇವನಿಗೆ ಅಸುರಾವೇಶ ಆಗಿದೆ, ಉನ್ಮಾದ ಬಂದಿದೆ, ಉನ್ಮತ್ತನಾಗಿದ್ದಾನೆ. ಆ ಉನ್ಮಾದ ಕೆಳಗಿಳಿಬೇಕು, ಪತನ ಆಗ್ಬೇಕು. ಅದಕ್ಕೆ ಮಾತಾಡ್ತಾನೆ ನೋಡಿ, ನಾನ್ ತಪಸ್ವಿ ಇದ್ದೇನೆ, ಬಲವಂತ ಇದ್ದೇನೆ, ಭೂತ ಭವ್ಯ ಭವತ್ ಪ್ರಭು ಇದ್ದೇನೆ. ಅಂದ್ರೆ ತ್ರಿಕಾಲಗಳಿಗೂ ನಾನು ಸ್ವಾಮಿ, ತ್ರಿಕಾಲಗಳಲ್ಲಿ ನಾನು ಸ್ವಾಮಿ. ನಿನ್ನೆ ಇವತ್ತು ನಾಳೆ 3 ಕಾಲಗಳಲ್ಲಿಯೂ ನಾನು ಸ್ವಾಮಿಯಾದಂತಹ ವ್ಯಕ್ತಿ. ನಾನೇನಾದ್ರೂ ಸಿಟ್ಟು ಮಾಡಿಕೊಂಡ್ರೆ ಜಗತ್ತು ನಾಶ ಆಗ್ಬಿಡತ್ತೆ. ಮೈ ಸರ್ವಂ ಪ್ರತಿಷ್ಠಿತಂ, ಎಲ್ಲವೂ ನನ್ನನ್ನೇ ಆಶ್ರಯ ಮಾಡ್ಕೊಂಡಿದೆ. ದೇವತೆಗಳು, ದಾನವರು, ಗಂಧರ್ವರು, ಕಿನ್ನಗಗಳು, ಸರ್ಪಗಳು, ರಾಕ್ಷಸರು, ಎಲ್ಲ ಲೋಕಗಳು ಎಷ್ಟೇ ಜನಗಳಾಗ್ಲಿ ನಾನು ಕೋಪ ಮಾಡ್ಕೊಂಡ್ಬಿಟ್ರೆ ನನ್ನನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ಯಾರನ್ನ ನೋಡಿಬಿಡ್ತೇನೆ ಅವರ ತೇಜಸ್ಸೆಲ್ಲವನ್ನು ನಾನು ಅಪಹಾರ ಮಾಡ್ಕೊಂಡ್ಬಿಡ್ತೇನೆ. ನಾನು ದೇವತೆಗಳಿಗೆ ಇಂದ್ರ, ಎಲ್ಲ ಲೋಕಗಳಿಗೆ ನಾನು ಮಹೇಶ್ವರ, ಹವ್ಯ ಕವ್ಯ. ಮತ್ತು ಎಲ್ಲ ಲೋಕಗಳು ಯಾರನ್ನ ಆಶ್ರಯ ಮಾಡ್ಕೊಂಡಿದೆ? ನನ್ನನ್ನ ಆಶ್ರಯ ಮಾಡ್ಕೊಂಡಿದೆ. ಎಂಥ ಅಹಂಕಾರ, ಮಿತಿಮೀರಿದ ಮಾತು ನೋಡಿ. ನಿನ್ನ ಮಾತು ಏನಿದೆ ನಾನು ನಡೆಸ್ತೇನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಸಪ್ತರ್ಷಯೋ ಮಾಂ ವಕ್ಷಂತಿ. ಸಪ್ತರ್ಷಿಗಳು ಮಾತ್ರವಲ್ಲ, ಎಲ್ಲ ಬ್ರಹ್ಮರ್ಷಿಗಳು ನನಗೆ ಪಲ್ಲಕ್ಕಿ ಉತ್ಸವವನ್ನ ಮಾಡಿಬಿಡ್ತಾನೆ. ನನ್ನ ಮಹಾತ್ಮ್ಯವನ್ನ ನೀನ್ ನೋಡ್ತೀ ಇವತ್ತು. ನನ್ನ ಮಹಾತ್ಮೆ ಎಂಥದ್ದು, ವೃದ್ಧಿಂ ನನ್ನ ವೈಭವ ಎಂಥದ್ದು ಅದನ್ನು ನೋಡ್ತೀನಿ. ಯಾರ ಪಾದ ಕಮಲಗಳ ಬಳಿಯಲ್ಲಿ ದಾಸಾನುದಾಸರಾಗಿ ಬಿದ್ದಿರಬೇಕು, ಯಾರು ನಿರಂತರವಾಗಿ ಕಾಮಕ್ರೋಧಾದಿಗಳನ್ನ ಬಿಟ್ಟು ಭಗವಂತನಲ್ಲೇ ಆಸಕ್ತ ಮನಸ್ಸುಳ್ಳವರಾಗಿ ವೇದಗಳನ್ನ ಸಾಕ್ಷಾತ್ಕಾರ ಮಾಡಿಕೊಂಡು ವೇದದ್ರಷ್ಟಾರರಾಗಿ ಭಗವಂತನನ್ನ ನೋಡುವ ತಿಳಿಯುವ ಸಾಮರ್ಥ್ಯ ರೂಪವಾದ ಮಂತ್ರಗಳನ್ನ ಕೊಡ್ತಾರೋ ಅಂಥ ಮುನಿಗಳನ್ನ ನಾನು ವಾಹನವನ್ನಾಗಿ ಮಾಡಿಕೊಂಡು ಬರ್ತೇನೆ ಅನ್ನೋ ಮಾತು ಒಬ್ಬನ ಬಾಯಲ್ಲಿ ಬರಬೇಕಾದ್ರೆ ಎಷ್ಟು ಮದ ನೆತ್ತಿಗೆ ಏರಿರ್ಬೇಡ. ನನ್ನ ಮುಂದೆ ಎಲ್ಲರ ಸಾಮರ್ಥ್ಯ ನಾಶವಾಗಿದೆ ನೋಡು ಅಂತ ಹೇಳಿ ಶಚೀದೇವಿ ಮನೆ ಕಳಿಸ್ಬಿಟ್ಟ. ಸುಪ್ರತೀಕ ಎನ್ನುವಂತಹ ಆನೆಯನ್ನು ಬಿಟ್ಟುಬಿಟ್ಟ. ಮಾತ್ ಅನುಸಂಧಾನ ಮಾಡ್ದ. ವಿಸೃಜ್ಯ ಸುಪ್ರತೀಕಂಚ ನಾಗಮೈರಾವತಂ ತಥಾ ಹಂಸಯುಕ್ತಂ ವಿಮಾನಂಚ ಹರಿಯುಕ್ತಂ ತಥಾ ರಥಂ ಸತು ದರ್ಪೇಣ ಮಹತಾ ಪರಿಭೂಯ ಮಹಾಮುನೀನ್ ವಿಮಾನೆ ಯೋಜಯಿತ್ವಾ ಸ ಋಷೀನ್ ನಿಯಮಮಸ್ಥಿತಾನ್ ಬ್ರಹ್ಮಣ್ಯೋ ಬಲೋಪೇತೋ ಮತ್ತೋ ವರ ಮದೇನ ಚ ಕಾಮವೃತ್ತ ಸದುಷ್ಟಾತ್ಮ ವಾಹಯಾಮಾಸ ತಾನ್ ಋಷೀನ್ ನಹುಷೇಣ ವಿಸೃಷ್ಟಾ ಸಾ ಬೃಹಸ್ಪತಿಮಥಾಬ್ರವೀತ್ ಸಮಯೋಲ್ಪಾವಶೇಷೋ ಮೇ ನಹುಷೇಣ ಕಿಯಃ ಕೃತಃ ಶಕ್ರಂ ಮೃಗಯ ಶೀಘ್ರಂ ತಂ ಭಕ್ತಾಯಾಃ ಕುರು ಮೇ ದಯಾಂ ಬಾಢಮಿತ್ಯೇವ ಭಗವಾನ್ ಬೃಹಸ್ಪತಿರುವಾಚ ತಾಂ ನ ಭೇತವ್ಯಂ ತ್ವಯಾ ದೇವಿ ನಹುಷಾದ್ ದುಷ್ಟಚೇತಸಃ ನ ಹ್ಯೇಷಸ್ಥಾಸ್ಯತಿ ಚಿರಂ ಗತ ಏಷ ನರಾಧಮಃ ಅಧರ್ಮಗ್ನೋ ಮಹರ್ಷೀಣಾಂ ವಾಹನಾಚ್ಚ ಹತಃ ಶುಭೆ ಇಷ್ಟಿಂಚಾಹಂ ಕರಿಷ್ಯಾಮಿ ವಿನಾಶಾಯಾಸ್ಯ ದುರ್ಮತೇಃ ಶಕ್ರಂ ಚಾಸಿ ಗಮಿಷ್ಯಾಮಿ ಮಾ ಭೈಸ್ತ್ವಂ ಭದ್ರಮಸ್ತುತೆ.
ततः प्रज्वाल्य विधिवत् जुगाव सकृतं हविः बृहस्पतिर्महातेजा देवराजोपलब्धये तस्मात् स भगवान् देवः स्वयमेव हुताशनः स्त्रीवेषमद्भुतं कृत्वा सहसान्तरधीयत सदिशः प्रदिशश्चैव पर्वतांश्च वनानि च पृथिवीं चान्तरिक्षं च विचित्याथ मनोगतिः निमेषान्तरमात्रेण बृहस्पतिमुपागमत् बृहस्पतेन पश्यामि देवराजमहं क्वचित् आपश्येषाः सदा चापः प्रवेष्टुं नोत्सहाम्यहम् न मे तत्र गतिर्ब्रह्मन् किमन्यत् करवाणि ते तमब्रवीद्देवगुरुरपो विषमहाद्युते नापः प्रवेष्टुं शक्ष्यामि क्षयो मेऽत्र भविष्यति शरणं त्वां प्रपन्नोऽस्मि स्वस्ति तेऽस्तु महाद्युते अभ्योऽग्निर्ब्रह्मणः क्षत्रम् अश्मनो लोकमुत्थितम् तेषां सर्वगतं तेजस्वासु योनिषु साम्यति शाम्यति ಐರಾವತವನ್ನ ಬಿಟ್ಟ, ಸುಪ್ರತೀಕವನ್ನ ಬಿಟ್ಟ, ಹಾಗೆ ಹಂಸಗಳು ಕೂಡಿಸಿದ ವಾಹನಗಳು, ಹಂಸಯುಕ್ತವಾದ ವಿಮಾನವನ್ನ ಬಿಟ್ಟ, ಒಳ್ಳೆ ಹರಿ ಅಂದ್ರೆ ಕುದುರೆಗಳನ್ನ ಕಟ್ಟಿದ ರಥವನ್ನ ಬಿಟ್ಟ, ದರ್ಪದಿಂದ ದೊಡ್ಡ ದೊಡ್ಡ ಮುನಿಗಳಿಗೆ ಅಪಚಾರವನ್ನ ಮಾಡಿದ, ವ್ರತ ನಿಯಮದಲ್ಲಿ ಇದ್ದಂತಹ ಅವರನ್ನ ನನ್ನ ಪಲ್ಲಕ್ಕಿ ಹೊತ್ಕೊಂಡ್ಬರ್ಬೇಕು ನೀವು ಅಂತ ಆಯೋಜನೆ ಮಾಡಿಬಿಟ್ಟ. ಅಬ್ರಹ್ಮಣ್ಯನಾಗಬಿಟ್ಟ, ಬ್ರಾಹ್ಮಣ ವಿರೋಧಿಯಾದ, ವರದಿಂದ ಮತ್ತನಾದ, ಮಹಾಬಲದಿಂದ ಕೂಡಿದ, ಇಷ್ಟ ಬಂದ ಹಾಗೆ ನಡೆದುಕೊಳ್ಳತಕ್ಕ ದುಷ್ಟಾತ್ಮ ಅಂದ್ರೆ ಒಂದೇ ಮಾತಲ್ಲಿ. ಆ ದುಷ್ಟಾತ್ಮ ಮನಸ್ಸು, ದುಷ್ಟಾತ್ಮ ಅಂದ್ರೆ ಸ್ವಭಾವತಃ ದುಷ್ಟ ಅಲ್ಲ, ಮನೋದುಷ್ಟ. ಆತ್ಮ ಅನ್ನೋ ಶಬ್ದಕ್ಕೆ ಮನಸ್ಸು ಅಂತಲೂ ಅರ್ಥ ಇದೆ. ದುಷ್ಟವಾದ ಮನಸ್ಸಿನಿಂದ ಕೂಡಿದ ಆ ನಹುಷ ಋಷಿಗಳು ತನ್ನ ಪಲ್ಲಕ್ಕಿಯನ್ನು ಹೊತ್ಕೊಳ್ಳುವಂತೆ ಮಾಡಿಬಿಟ್ಟ. ಇತ್ತ ಶಚೀದೇವಿ ಬೃಹಸ್ಪತ್ಯಾಚಾರ್ಯ ಹತ್ರ ಬಂದು ಹೇಳ್ತಾಳೆ, ಸ್ವಾಮಿ ಕಾಲ ಸ್ವಲ್ಪ ಮಾತ್ರ ಇದೆ, ಇಂದ್ರನನ್ನ ಬೇಗ ಹುಡುಕಿ ನನ್ನ ಮೇಲೆ ದಯೆ ಮಾಡಬೇಕು, ನೀವು ನನ್ ಕಾಪಾಡಬೇಕು ಅಂದಾಗ ಬೃಹಸ್ಪತ್ಯಾಚಾರ್ಯ ಅಂತಾರೆ, ಹಾಗೆ ಆಗ್ಲಮ್ಮ. ನೋಡಿ ಮತ್ತೆ ಇಲ್ಲಿ ದುಷ್ಟಾತ್ಮ ಅನ್ನೋದಕ್ಕೆ ದುಷ್ಟವಾದ ಮನಸ್ಸುಳ್ಳವನು ಅಂತ ನಾ ಅರ್ಥ ಮಾಡಿದೆ. ಅದೇ ರೀತಿಯಾದ ಅರ್ಥವನ್ನ ದುಷ್ಟಚೇತಸಃ ಅಂತ, ದುಷ್ಟವಾದ ಮನಸ್ಸಿನಿಂದ ಕೂಡಿದ ನಹುಷನಿಂದ ನಿನಗೆ ಭಯ ಇಲ್ಲ, ಹೆದರಬೇಡ. ಇನ್ನು ಬಹುಕಾಲ ಅವನು ಇಂದ್ರ ಪದವಿಯಲ್ಲಿ ಕೂತಿರೋದಿಲ್ಲ, ಅವನಿಗೆ ಬಹುಕಾಲ ಇಂದ್ರಪಟ್ಟ ಅಂತನ್ನೋದು ಇಲ್ಲ. ಯಾವಾಗ ಋಷಿಗಳನ್ನ ಹೊರಬೇಕು ಅಂತ ಹೇಳಿದ್ದಾನೋ ಆಗ್ಲೇ ನಾಶ ಆಗಿಬಿಟ್ಟಿದ್ದಾನೋ. ಆದ್ದರಿಂದ ಕೆಟ್ಟ ಬುದ್ಧಿಯಿಂದ ಕೂಡಿದ ಅವನು ನಾಶ ಆಗಬೇಕು ಅನ್ನುವ ದೃಷ್ಟಿಯಲ್ಲೇ ನಾನೊಂದು ಹೋಮವನ್ನ ಈಗ ಸಂಕಲ್ಪವನ್ನು ಮಾಡ್ಕೊಂಡಿದ್ದೇನೆ, ಮಾಡ್ತೇನೆ, ಇಂದ್ರನನ್ನು ಹುಡುಕ್ತೇನೆ, ನೀ ಹೆದರ್ಬೇಡ, ಭದ್ರಮಸ್ತುತೆ, ನಿನಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಬೃಹಸ್ಪತ್ಯಾಚಾರ್ಯರು ಇಂದ್ರದೇವರ ದರ್ಶನವನ್ನ ಮಾಡ್ಲಿಕ್ಕಾಗ ಅವ್ರು ಏನ್ ಮಾಡ್ತಾರೆ, ಅಗ್ನಿಯನ್ನ ಉಜ್ವಲಗೊಳಿಸಿ ತುಪ್ಪದಿಂದ ಕೂಡಿದ ಹವಿಸ್ಸನ್ನ ಶಾಸ್ತ್ರೋಕ್ತವಾಗಿ ಹೋಮವನ್ನ ಮಾಡ್ತಾರೆ. ಆಗ ಅಗ್ನಿ ಬಂದು ಸುಂದರವಾದ ಒಂದು ಹೆಣ್ಣು ವೇಷವನ್ನ ಧಾರಣ ಮಾಡಿಕೊಂಡು ಹೊರಟೋದ. ಎಲ್ಲ ಕಡೆ ಹುಡುಕು ಬಿಟ್ಟ. ಹೇಗೆ ಮನೋಗತಿ ಹಿಂಗಿದೆ ನೋಡಿ, ಮನಸ್ಸಿನಷ್ಟು ವೇಗವಾಗಿ ಉಳ್ಳತಕ್ಕಂಥ ಅಗ್ನಿ ಎಲ್ಲ ದಿಕ್ಕು ವಿದಿಕ್ಕು, ಪರ್ವತಗಳು, ಕಾಡುಗಳು, ಭೂಮಿ, ಅಂತರಿಕ್ಷ ಎಲ್ಲ ಕಡೆ ಹುಡುಕಿ ಒಂದು ಕ್ಷಣದಲ್ಲಿ ಬೃಹಸ್ಪತ್ಯಾಚಾರ್ಯ ಎದುರಿಗೆ ಬಂದು ನಿಂತು ಹೇಳ್ತಾನೆ, ಬೃಹಸ್ಪತಿಗಳೇ, ಸ್ವಾಮಿ ಇಂದ್ರ ಎಲ್ಲೂ ಕಾಣ್ಲಿಲ್ಲ, ಎಲ್ಲ ಕಡೆ ಹುಡುಕಿದೆ ಎಕ್ಸೆಪ್ಟ್ ವಾಟರ್, ನೀರನ್ನ ಬಿಟ್ಟು ಎಲ್ಲ ಕಡೆ. ಯಾಕೆ? ನನಗೆ ನೀರಿನಲ್ಲಿ ಪ್ರವೇಶ ಇಲ್ಲ, ಏನ್ ಮಾಡ್ಲಿ? ಆಗ ಅವರಂದ್ರು ಬೃಹಸ್ಪತಿಗಳು, ನೀರೊಳಗೆ ಹೋಗಿ ಹುಡುಕಪ್ಪ ಅಂತ. ಅವನಂದ, ನಾನೇನಾದ್ರೂ ನೀರನ್ನ ಪ್ರವೇಶ ಮಾಡಿಬಿಟ್ರೆ ನಾನೇ ನಾಶ ಆಗಿಬಿಡ್ತೇನೆ. ಅಗ್ನಿ ನಾಶ ಆಗೋದು ಹೇಗೆ ಅಂದ್ರೆ ಇಲ್ಲೊಂದು ಮಾತಂತಾನೆ, ಅಭ್ಯ ಅಗ್ನಿ ಅಗ್ನಿ ನೀರಿಂದ ಹುಟ್ಟತ್ತೆ. ಆತ್ಮನಾಕಾಶ ಸಂಭೂತ ಆಕಾಶಾದ್ವಾಯು, ಹಾಗೆಲ್ಲ ಹೇಳ್ಬೇಕಾದ್ರೆ ನೀರಿನಿಂದ ಅಗ್ನಿ ಹುಟ್ಟತ್ತೆ. ಆದ್ರೆ ಉಪನಿಷತ್ತು ವಾಯೋರಗ್ನಿ ಅಗ್ನೇರಾಪಹ ಅಂತ ಒಂದು ಮಾತು ಇರ್ಲಿ.
ಅದ್ಭ್ಯ ಅಗ್ನಿ, ನೀರಿನಿಂದ ಅಗ್ನಿ, ಬ್ರಾಹ್ಮಣರಿಂದ ಕ್ಷತ್ರಿಯರು, ಮತ್ತೆ ಲೋಹದಿಂದ, ಲೋಹ ಕಲ್ಲಿನಿಂದ ಲೋಹ ಇದು ಹುಟ್ಟತ್ತೆ. ಬೇರೆ ಎಲ್ಲ ಕಡೆ ಅದರ ಸಾಮರ್ಥ್ಯವನ್ನ ತೋರಿಸಿದ್ರು ಅದು ಎಲ್ಲಿ ಹುಟ್ಟತ್ತೆ ಅಲ್ಲಿ ನಾಶ ಆಗಿಬಿಡತ್ತೆ. ಆದ್ದರಿಂದ ಅಗ್ನಿ ನಾಶ ಆಗೋದು ಎಲ್ಲಿ? ನೀರಲ್ಲಿ. ಕ್ಷತ್ರಿಯರು ನಾಶ ಆಗೋದು ಯಾರಿಂದ? ಬ್ರಾಹ್ಮಣರಿಂದ. ಲೋಹಗಳು ನಾಶ ಆಗೋದು ಯಾವುದರಿಂದ? ಶಿಲೆಯಿಂದ. ಆದ್ದರಿಂದ ನಾನು ನೀರಿನ ಒಳಗೆ ಪ್ರವೇಶ ಮಾಡ್ಲಿಕ್ಕಾಗೋದಿಲ್ಲ, ನಾ ಏನ್ ಮಾಡಬೇಕು ಅಂತ ಕೈ ಮುಗಿದು ಪ್ರಾರ್ಥನೆ ಮಾಡಿದಾಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ತ್ವಮಗ್ನೇ ಸರ್ವದೇವಾನಾಂ ಮುಖಂ ತ್ವಮಸಿ ಹವ್ಯವಾಟ್ ತ್ವಮಂತಃ ಸರ್ವಭೂತಾನಾಂ ಗೂಢಶ್ಚರಸಿ ಸಾಕ್ಷಿವತ್ ತ್ವಾಮಾಹುರೇಕಂ ಕವಯಃ ತ್ವಾಮಾಹುಸ್ತ್ರಿವಿಧಂ ಪುನಃ ತ್ವಯಾ ತ್ಯಕ್ತಂ ಜಗಚ್ಚೇದಂ ಸದ್ಯೋ ನಶ್ಯೇತ್ ಹುತಾಶನ ಕೃತ್ವಾ ತುಭ್ಯಂ ನಮೋ ವಿಪ್ರಾಃ ಸ್ವಕರ್ಮ ವಿಜಿತಾಂಗತಿ ಗಚ್ಚಂತಿ ಸಾ ಪತ್ನೀಭಿಃ ಸುತೈರಪಿ ಚ ಶಾಶ್ವತೀಂ ತ್ವಮೇವಾಗ್ನೇ ಹವ್ಯವಾಹಃ ತ್ವಮೇವ ಪರಂ ಹವಿಃ ಯಜಂತಿ ಸತ್ರೈಸ್ತ್ವಾಮೇವ ಯಜ್ಞೈಶ್ಚ ಪರಮಾಧ್ವರೇ ಸೃಷ್ಟ್ವಾ ಲೋಕಾನ್ ತ್ರೀನಿಮಾನ್ ಹವ್ಯವಾಹ ಕಾಲೇ ಪ್ರಾಪ್ತೆ ಪಚಸಿ ಪುನಃ ಸಮಿದ್ಧಃ ತ್ವಂ ಸರ್ವಸ್ಯ ಭುವನಸ್ಯ ಪ್ರಸೂತಿಃ ತ್ವಮೇವಾಗ್ನೇ ಭವಸಿ ಪುನಃ ಪ್ರತಿಷ್ಠಾ ತ್ವಾಮಗ್ನೇ ಜಲದಾನಾಕುರು ವಿದ್ಯುತಶ್ಚ ಮನೀಷಿಣಃ ದಹಂತಿ ಸರ್ವಭೂತಾನಿ ತ್ವತ್ತೋ ನಿಷ್ಕ್ರಮ್ಯ ರಶ್ಮಯಃ ತ್ವಯ್ಯಾಪೋ ನಿಹಿತಾಃ ಸರ್ವಾಃ ತ್ವಯಿ ಸರ್ವಮಿದಂ ಜಗತ್ ನತೇಶ್ಚ ವಿದಿತಂ ಕಿಂಚಿತ್ ತ್ರಿಷು ಲೋಕೇಷು ಪಾವಕಃ ತ್ವಾಂ ಯೋನಿಂ ಭಜತೆ ಸರ್ವೋ ವಿಶಸ್ವಾಪೋ ವಿಶಂಕಿತಃ ಅಹಂ ತ್ವಾಂ ವರ್ಧಯಿಷ್ಯಾಮಿ ಬ್ರಾಹ್ಮೈರ್ಮಂತ್ರೈಃ ಸನಾತನೈಃ. ಏವಂ ಸ್ತುತೋ ಹವ್ಯವಾಟ್ ಸ ಭಗವಾನ್ ಕವಿರುತ್ತಮಃ ಬೃಹಸ್ಪತಿಮಥೋವಾಚ ಪ್ರೀತಿಮಾನ್ ವಾಕ್ಯಮುತ್ತಮಂ ದರ್ಶಯಿಷ್ಯಾಮಿ ತೇ ಶಕ್ರಂ ಸತ್ಯಮೇತದ್ಬ್ರವೀಮಿ ತೇ ಪ್ರವಿಶ್ಯಾಪಸ್ತತೋ ವಹ್ನಿಃ ಸಸಮುದ್ರಾಸ್ತಪವಲ್ವಲಾಃ ಆಜಗಾಮ ಸರಸ್ತಚ್ಚ ಗೂಢೋ ಯತ್ರ ಶತಕ್ರತುಃ ಅಥ ತತ್ರಾಪಿ ಪದ್ಮಾನಿ ವಿಚಿನ್ವನ್ ಭರತರ್ಷಭ ಅನ್ವಪಶ್ಯತ್ ಸ ದೇವೇಂದ್ರಂ ವಿಸಮಧ್ಯಗತಂ ತದಾ ಆಗತ್ಯ ಚ ತತಸ್ತೂರ್ಣಂ ತಮಾಚಷ್ಟ ಬೃಹಸ್ಪತೇಃ ಅಣುಮಾತ್ರೇಣ ವಪುಷಾ ಪದ್ಮತಂತ್ವಾಶ್ರಿತಂ ಪ್ರಭುಂ ಗತ್ವಾ ದೇವರ್ಷಿ ಗಂಧರ್ವೈಃ ಸಹಿತೋಥ ಬೃಹಸ್ಪತಿಃ ಪುರಾಣೈಃ ಕರ್ಮಭಿರ್ದೇವಂ ತುಷ್ಟಾವ ಬಲಸೂದನಂ ಮಹಾಸುರೋ ಹತಃ ಶಕ್ರಃ ನಮುಚಿರ್ದಾರುಣಸ್ತ್ವಯಾ ಶಂಬರಶ್ಚ ಬಲಶ್ಚೈವ ತಥೋ ಭೋಘೋರದರ್ಶನೌ ಶತಕ್ರತೋ ವಿವರ್ಧಸ್ವ ಸರ್ವಾನ್ ಶತ್ರೋನ್ನಿಷೂದಯ ಉತ್ತಿಷ್ಠ ಶಕ್ರ ಸಂಪಶ್ಯ ದೇವರ್ಷೀಂಶ್ಚ ಸಮಾಗತಾನ್ ಮಹೇಂದ್ರ ದಾನವಾನ್ ಹತ್ವಾ ಲೋಕಾಸ್ತ್ರಾತಾಸ್ತ್ವಯಾ ವಿಭೋ ಅಪಾಂ ಫೇನಂ ಸಮಾಸಾದ್ಯ ವಿಷ್ಣು ತೇಜೋಪಬೃಂಹಿತಂ ತ್ವಯಾ ವೃತ್ರೋ ಹತಃ ಪೂರ್ವಂ ದೇವರಾಜ ಜಗತ್ಪತೆ ತ್ವಂ ಸರ್ವಭೂತೇಷು ಶರಣ್ಯ ಈಡ್ಯಃ ತ್ವಯಾ ಸಮಂ ವಿದ್ಯತೆ ನೇಹಭೂತಂ ತ್ವಯಾ ಧಾರ್ಯಂತೆ ಸರ್ವಭೂತಾನಿ ಶಕ್ರ ತ್ವಂ ದೇವಾನಾಂ ಮಹಿಮಾನಂ ಚಕರ್ಥ ಪಾಕಿ ಸರ್ವಾನಿಮಾನ್ ಲೋಕಾನ್ ಮಹೇಂದ್ರ ಬಲಮಾಪ್ನುಹಿ ಏವಂ ಸಂಸ್ತೂಯಮಾನಶ್ಚ ಸೋವರ್ಧತ ಶನೈಃ ಶನೈಃ ತ್ವಂ ಚೈವ ಪುರಾಸ್ಥಾಯ ಬಭೂವ ಸಬಲಾನ್ವಿತಃ ಅಬ್ರವೀಚ್ಚ ಗುರುಂ ದೇವೋ ಬೃಹಸ್ಪತಿಮಥ ಅವಸ್ಥಿತಂ ಕಿಂ ಕಾರ್ಯಮವಶಿಷ್ಟಂ ವೋ ಹತಸ್ತ್ವಾಷ್ಟ್ರೋ ಮಹಾಸುರಃ ಪುತ್ರಶ್ಚ ಸುಮಹಾಕಾಯೋ ಗ್ರಸ್ತುಂ ಲೋಕಾನಿ ಯೇಷಯಃ ಮಾನುಷೋ ನಗುಷೋ ರಾಜಾ ದೇವರ್ಷಿ ಗಣತೇಜಸಃ ದೇವರಾಜ್ಯಮನುಪ್ರಾಪ್ತಃ ಸರ್ವಾನ್ನೋ ಬಾಧತೆ ಭೃಶಂ ಕಥನ್ನು ನಗುಷೋ ರಾಜ್ಯಂ ದೇವಾನಾಂ ಪ್ರಾಪದುರ್ಲಭಂ ತಪಸಾ ಕೇನ ವಾ ಯುಕ್ತಃ ಕಿಂ ವೀರ್ಯೋ ವಾ ಬೃಹಸ್ಪತೆ ತತ್ಸರ್ವಂ ಕಥಯಧ್ವಂ ಮೇ ಯಥೇಂದ್ರತ್ವಂ ಉಪೇಯಿವಾನ್. ಅಗ್ನಿಗೆ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ಅಗ್ನಿಸ್ತೋತ್ರ ಅಂದ್ರೆ ಅಗ್ನಿಯ ಅಂತರ್ಯಾಮಿಯಾದ ಭಗವಂತನ ಅನುಸಂಧಾನವನ್ನು ಮಾಡೋದು. ಅಗ್ನಿಯಲ್ಲಿ ಅಗ್ನಿನಾಮಕನಾಗಿ ಏನು ಭಗವಂತ ಇದ್ದಾನೆ ಅವನನ್ನ ಹೇಳ್ತಾರೆ, ಸ್ತೋತ್ರ ಮಾಡ್ತಾರೆ. ಎಲ್ಲ ದೇವತೆಗಳಿಗೆ ಮುಖದಂತೆ ಇರತಕ್ಕಂಥವನು ಅಗ್ನಿ. ಯಾಕೆ? ಭಗವಂತನ ಮುಖದಿಂದ ಹುಟ್ಟಿ ಬಂದವನು. ಮುಖಾದಿಂದ್ರಶ್ಚ ಅಗ್ನಿಶ್ಚ, ಇಂದ್ರದೇವರನ್ನ ಹುಡುಕುವ ಸಮರ್ಥ ಯಾರು ಅಂದ್ರೆ ಅಗ್ನಿ. ಯಾಕೆ? ಭಗವಂತನ ವಿರಾಟ್ ರೂಪದ ಮುಖದಿಂದ ಇಂದ್ರನು ಹುಟ್ಟಿ ಬಂದಿದ್ದಾನೆ, ಅಗ್ನಿಯೂ ಬಂದಿದ್ದಾನೆ. ಎಷ್ಟು ಚೆನ್ನಾಗಿದೆ ನೋಡಿ ವೈಭವ ಇದು. ಹವಿಸ್ಸನ್ನ ತೆಗೆದುಕೊಂಡು ಹೋಗುವ ಹವ್ಯವಾಹ ನೀನು, ಸಾಕ್ಷಿಯಂತೆ
ಭಗವಂತನಿಗೆ ಸಾಕ್ಷಿ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ ಅಂತ ಶ್ರುತಿವಾಕ್ಯ. ಎಲ್ಲರ ಹೃದಯ ಕಮಲದಲ್ಲಿ ಸಂಚಾರ ಮಾಡತಕ್ಕಂಥವನು ನೀನು. ಹೇಗೆ ಸಾಕ್ಷಿಯಾದ ಭಗವಂತನಂತೆ ಯಾರಿಗೂ ಗೊತ್ತಾಗದೆ ಎಲ್ಲರಂತೆ ಸಂಚಾರ ಮಾಡತಕ್ಕಂಥ ವ್ಯಕ್ತಿ ನೀನು. ನಿನ್ನನ್ನ ಜ್ಞಾನಿಗಳು ಒಂದು ರೂಪದವನು ಅಂತಾರೆ, ಮೂರು ರೂಪ ಅಂತಾರೆ. ಅಗ್ನಿ, ಪಾವಕ, ಪವಮಾನ ಅಂತ ನಿನ್ನನ್ನ ಮೂರು ರೂಪ ಅಂತ ಕರೀತಾರೆ. ನಿನ್ನನ್ನ ಶುಚಿ ಅಂತ ಒಂದು ರೂಪದವನು ಅಂತ ಕರೀತಾರೆ. ಏ ಅಗ್ನಿ, ಹುತಾಶನ, ನೀನು ಬಿಟ್ಟು ಬಿಟ್ರೆ ಜಗತ್ತು ಆ ಕ್ಷಣದಲ್ಲೇ ನಾಶ ಆಗಿಬಿಡುತ್ತೆ. ಆದ್ದರಿಂದ ಬ್ರಾಹ್ಮಣ ನಿನಗ ನಮಸ್ಕಾರವನ್ನ ಮಾಡಿಯೇ ಅವರು ಸಂಪಾದನೆ ಮಾಡಿದಂತಹ ಶಾಶ್ವತವಾದ ಲೋಕವನ್ನ ಪಡಿತಾರೆ. ಅಂದ್ರೆ ಅಗ್ನಿಗೆ ನಮಸ್ಕಾರ ಮಾಡಿಯೇ ಎಲ್ಲವೂ ನಡೆಯುವಂಥದ್ದು. ಆದ್ದರಿಂದ ನೀನು ಹವಿಸ್ಸನ್ನ ತಗೊಂಡು ಹೋಗೋನು ನೀನೆ, ಅತ್ಯಂತ ಶ್ರೇಷ್ಠವಾದ ಹವಿಸ್ಸು ನೀನೆ. ದೊಡ್ಡ ದೊಡ್ಡ ಯಜ್ಞಗಳಲ್ಲಿ, ದೊಡ್ಡ ದೊಡ್ಡ ಸತ್ರಗಳಲ್ಲಿ ನಿನ್ನನ್ನೇ ಎಲ್ಲ ಜ್ಞಾನಿಗಳು ಪೂಜೆ ಮಾಡ್ತಾರೆ. ಮೂರು ಲೋಕಗಳನ್ನ ಸೃಷ್ಟಿ ಮಾಡಿ ಸಂಹಾರ ಕಾಲ ಬಂದಾಗ ಎಲ್ಲ ಲೋಕಗಳನ್ನ ಸುಡುವಂತಹ ವ್ಯಕ್ತಿ ನೀನು. ಎಲ್ಲ ಲೋಕಗಳು ಉತ್ಪತ್ತಿಯಾಗೋದು ನಿನ್ನಿಂದ, ಉತ್ಪನ್ನವಾದ ಎಲ್ಲ ಲೋಕಗಳು ಆಶ್ರಯವನ್ನ ಪಡೆಯೋದು ನಿನ್ನಿಂದ. ಇದೆಲ್ಲ ಶುದ್ಧವಾಗಿ ಅಂತರ್ಯಾಮಿಯ ಪರ. ಅಗ್ನಿ ಅಂತರ್ಯಾಮಿಯಾದ ಅಗ್ನಿನಾಮಕನಾದ ಭಗವಂತ ಮಾಡುವ ಕೆಲಸ. ಸರ್ವ ಸೃಷ್ಟಿ, ಸರ್ವ ಸಂಹಾರ, ಸರ್ವಕ್ಕೂ ಆಶ್ರಯವನ್ನ ಕೊಡುವಂಥದ್ದು. ಆದ್ದರಿಂದ ನಿನ್ನನ್ನ ಜ್ಞಾನಿಗಳು ಮೇಘ ಅಂತ ಕರೀತಾರೆ, ಮೋಡ. ಜ್ಞಾನಿಗಳು ನಿನ್ನನ್ನ ಮಿಂಚು ಅಂತ ಕರೀತಾರೆ. ನಿನ್ನಿಂದ ಹೊರಟಿರತಕ್ಕಂತಹ ಎಲ್ಲ ರಶ್ಮಿಗಳು, ಕಿರಣಗಳು ಎಲ್ಲ ಜೀವರನ್ನ ಸುಟ್ಟು ಬಿಡುತ್ತೆ. ನೀರಿನ ಒಳಗೆ ಪ್ರವೇಶ ಮಾಡಿಬಿಟ್ರೆ ಸುಟ್ಟೋಗ್ತೀನಿ, ನಾಶ ಆಗ್ತೀನಿ ಎಂಜಲ. ನಿನ್ನಲ್ಲೇ ನೀರಿದೆ. ನೀರು ಮಾತ್ರ ಅಲ್ಲ, ಸಮಸ್ತ ಜಗತ್ತು ನಿನ್ನನ್ನೇ ಆಶ್ರಯ ಮಾಡಿಕೊಂಡಿದೆ. ಇಡೀ ಮೂರು ಲೋಕಗಳಲ್ಲಿ ಅಗ್ನಿಗೆ ಗೊತ್ತಿಲ್ಲ ಅನ್ನುವಂತಹ ಪದಾರ್ಥ ವಸ್ತು ಯಾವುದೂ ಇಲ್ಲ. ಆದ್ದರಿಂದ ಎಲ್ಲ ಆಶ್ರಯ ಮಾಡೋದು ಯಾವುದನ್ನ ಅಂದ್ರೆ ತಾವು ಎಲ್ಲಿ ಹುಟ್ಟಿದ್ದೇವೋ ಅಲ್ಲೇ. ಆದ್ದರಿಂದ ನನ್ನ ಮಾತಿನ ಮೇಲೆ ಯಾವ ಡೌಟು ಇಲ್ಲದೆ ವಿಶ್ವಸ್ವ ಅವಿಶಂಕಿತ, ನನ್ನ ಮಾತಿನ ಮೇಲೆ ವಿಶ್ವಾಸ ಇಟ್ಟು ಡೌಟ್ ಪಡದೆ ನೀರಿನ ಒಳಗೆ ಪ್ರವೇಶ ಮಾಡು. ಸನಾತನವಾದ ಬ್ರಾಹ್ಮೈಹಿ ಮಂತ್ರೈಹಿ, ಮಂತ್ರಗಳಿಂದ, ವೇದ ಮಂತ್ರಗಳಿಂದ, ಬ್ರಹ್ಮ ಅಂದ್ರೆ ವೇದಗಳು, ಅಂತಹ ವೇದಕ್ಕೆ ಸಂಬಂಧಪಟ್ಟ ಮಂತ್ರಗಳಿಂದ, ಅನಾದಿನಿತ್ಯವಾದ ವೇದ ಮಂತ್ರಗಳಿಂದ ನಾನು ನಿನಗೆ ಬಲ ಬರುವಂತೆ ಮಾಡ್ತೇನೆ, ಅಥವಾ ಇರುವ ಬಲ ಜಾಸ್ತಿ ಆಗುವಂತೆ ಮಾಡ್ತೇನೆ ಅಂತ ಅಗ್ನಿಗೆ ಹುಮ್ಮಸ್ಸನ್ನ, ಉತ್ಸಾಹವನ್ನ ಕೊಡುವಂತೆ ಅಗ್ನಿಯ ಅಂತರ್ಯಾಮಿಯಾಗಿರ್ತಕ್ಕ ನಾರಾಯಣನ ಸ್ತೋತ್ರವನ್ನ ಮಾಡಿದ ಮೇಲೆ ಅಗ್ನಿ ನಿಮಗೆ ಇಂದ್ರನ್ ತೋರಿಸ್ತೇನೆ ಅಂತ ಹೇಳಿ ಹೊರಟು ಬಿಟ್ಟ. ಸಮುದ್ರದಲ್ಲಿ, ಪಲ್ವಲಗಳಲ್ಲಿ ಎಲ್ಲೆಲ್ಲಿ ಸಿಗುತ್ತೋ ಅಲ್ಲೆಲ್ಲೆಲ್ಲಾ ಪ್ರವೇಶ ಮಾಡಿ ಕೊನೆಗೆ ಈ 100 ಯೋಜನ ಉದ್ದ ಅಗಲ ಏನು ಸರೋವರ ಇತ್ತು ಅಲ್ಲಿ ಬಂದ. ಅಲ್ಲಿ ಪಂಚವರ್ಣದ ಸಾವಿರಾರು ಕಮಲಗಳಲ್ಲಿ ಹುಡುಕ್ತಾ ಹುಡುಕ್ತಾ ಬಿಸ ಕಮಲದ ನಾಳದ ಮಧ್ಯದಲ್ಲಿ ಸೂಕ್ಷ್ಮ ರೂಪದಲ್ಲಿ ಇದ್ದ ಇಂದ್ರದೇವರನ್ನು ನೋಡಿಬಿಟ್ಟ. ನೋಡಿ ಬೇಗ ಬಂದು ಇಂದ್ರದೇವರಿಗೆ ಹೇಳ್ದ. ಬೃಹಸ್ಪತ್ಯಾಚಾರ್ಯರು ಋಷಿ ಗಂಧರ್ವರಿಂದ ಕೂಡಿಕೊಂಡು ದೇವತೆಗಳನ್ನೂ ಕರ್ಕೊಂಡು ಹೊರಟ್ರು. ಅಲ್ಲಿ ಬಂದು ಬಲ ಅಂತೊಬ್ಬ ರಾಕ್ಷಸ, ಅವನಿಗೆ ವಲ ಅಂತನೂ ಹೆಸರಿದೆ, ಅವನನ್ನ ನಾಶ ಮಾಡಿದ ಇಂದ್ರದೇವರ ಸ್ತೋತ್ರ ಮಾಡ್ತಾರೆ. ಮಹಾದೈತ್ಯನಾಗಿದ್ದಂತ ನಮುಚಿಯನ್ನ ನೀನು ಕೊಂದೆ. ಶಂಬರಾಸುರ, ವಲ ಇಬ್ಬರು ದೈತ್ಯರು ನಿನ್ನಿಂದ ಸತ್ತು ಬಿದ್ದಿದ್ದಾರೆ. ಶತಕ್ರತು ಇಂದ್ರ, ಅಭಿವೃದ್ಧನಾಗು, ಎಲ್ಲ ಶತ್ರುಗಳನ್ನ ಸಂಹಾರ ಮಾಡು, ಎದ್ದು ಬಾ, ನೋಡು ನಮ್ಮನ್ನ, ದೇವಋಷಿಗಳು ಬಂದಿದ್ದಾರೆ. ನೀನು ಹಿಂದೆ ದೇವತೆಗಳಿಗೆ ಉಪಕಾರವನ್ನ ಮಾಡ್ಲಿಕ್ಕಾಗಿ ಎಲ್ಲ ದಾನವರನ್ನ ಸಂಹಾರ ಮಾಡಿ ಎಲ್ಲ ಲೋಕಗಳನ್ನ ರಕ್ಷಣೆ ಮಾಡಿದ ವ್ಯಕ್ತಿ ನೀನು. ಇದು ಮತ್ತೆ ಅಂತರ್ಯಾಮಿಯ ಸ್ತೋತ್ರ, ಇಂದ್ರನ ಒಳಗಿರುವ ಇಂದ್ರನಾಮಕನಾದ ಭಗವಂತನ ಸ್ತೋತ್ರ. ಎಲ್ಲ ಭೂತಗಳು ಯಾರನ್ನ ಶರಣು ಹೋಗುತ್ತೆ? ನಿನ್ನನ್ನ. ಎಲ್ಲರಿಂದಲೂ ಸ್ತೋತ್ರವನ್ನ ಮಾಡಿಸಿಕೊಳ್ಳಲಿಕ್ಕೆ ಯೋಗ್ಯನಾದವನು ನೀನು. ತ್ವಯಾ ಸಮಂ ವಿದ್ಯತೆ ನೇಹ ಭೂತಂ, ನಿನಗೆ ಸಮಾನವಾದ ಒಂದು ವ್ಯಕ್ತಿ ಲೋಕದಲ್ಲಿ ಯಾರೂ ಇಲ್ಲ. ಇದು ಭಗವಂತ ಅಲ್ವಾ?
ಎಲ್ಲ ಜೀವರನ್ನ ಧಾರಣ ಮಾಡಿದವನು ನೀನೇ. ಎಲ್ಲ ದೇವತೆಗಳಿಗೆ ಅವರವರ ಮಹಿಮೆ ನಿನ್ನಿಂದಲೇ ಬಂದಿದೆ. ಇದೆಲ್ಲ ಶುದ್ಧವಾಗಿ ಭಗವಂತನ ಪರ. ಆದ್ದರಿಂದ ಇಂದ್ರ ಬೇಗ ಬಾ, ಫಲವನ್ನ ಪಡಿ, ಎಲ್ಲ ಲೋಕಗಳನ್ನ ರಕ್ಷಣೆ ಮಾಡಬೇಕು ಅಂತ ಬೃಹಸ್ಪತ್ಯಾಚಾರ್ಯರು ಸ್ತೋತ್ರವನ್ನ ಮಾಡಿದಾಗ ಇಂದ್ರ ನಿಧಾನವಾಗಿ ಬೆಳೆದು ತನ್ನ ನಿಜ ರೂಪವನ್ನ ತಗೊಂಡು ಬಲದಿಂದ ಯುಕ್ತನಾಗಿ ಬೃಹಸ್ಪತ್ಯಾಚಾರ್ಯ ಹೇಳ್ತಾನೆ, ಸ್ವಾಮಿ ನಾನು ಏನ್ ಮಾಡ್ಬೇಕು, ಏನು ಉಳಿದಿದೆ? ತ್ವಷ್ಟೃವಿನ ಮಗನಾದ ಮಹಾಸುರ ವೃತ್ರನನ್ನ ನಾನು ಕೊಂದಿದ್ದೇನೆ, ನಾ ಏನ್ ಮಾಡ್ಬೇಕೀಗ ಅಂದಾಗ ಬೃಹಸ್ಪತಿಗಳಂತಾರೆ, ಮನುಷ್ಯರ ನಹುಷ ದೇವತೆಗಳ ಋಷಿಗಣಗಳ ಒಂದು ತೇಜಸ್ಸಿನಿಂದ ಅಭಿವೃದ್ಧನಾಗಿ ದೇವರಾಜನಾಗಿದ್ದಾನೆ. ದೇವರಾಜನಾಗುವುದು ಮಾತ್ರ ಅಲ್ಲ, ನಮಗೆ ತುಂಬಾ ತೊಂದರೆಯನ್ನು ಕೊಡ್ತಾ ಇದ್ದಾನೆ. ಅವನನ್ನೇನಾದ್ರೂ ಮಾಡಬೇಕು. ಆಗ ಬೃಹಸ್ಪತ್ಯಾಚಾರ್ಯ ಅಂತಾರೆ, ಅಲ್ಲ ನಹುಷನಿಗೆ, ಅಲ್ಲ ಮನುಷ್ಯರಾಜನಾದ ನಹುಷನಿಗೆ ದೇವರಾಜ್ಯ ಹೇಗೆ ಬಂತು? ಎಂತ ತಪಸ್ಸು ಮಾಡಿದ್ದ, ಅವನ ಸಾಮರ್ಥ್ಯ ಎಂಥದ್ದು, ಅವನು ಹೇಗೆ ಇಂದ್ರನಾದ ಅನ್ನೋದೆಲ್ಲ ನನಗೆ ಹೇಳಬೇಕು ನೀವು, ಆಮೇಲೆ ಆಲೋಚನೆ ಮಾಡೋಣ ಅಂದಾಗ ಬೃಹಸ್ಪತ್ಯಾಚಾರ್ಯರು ಹೇಳ್ತಾರೆ, ತ್ವಯಿ ಪ್ರಣಷ್ಟೇ ದೇವೇಶೆ ವಿಶ್ವಂ ಪ್ರವ್ಯಥಿತಂ ಜಗತ್ ಪರಸ್ಪರ ಭಯೋದ್ವಿಗ್ನಂ ಬಭೂವಾರ್ತಮರಾಜಕಂ ತಥೋ ದೇವೈಃ ಸಗಂಧರ್ವೈಃ ಸರ್ಷ ಸಂಘೈಃ ಸಪಾವಕೈಃ ಮಾನುಷೋ ನಗುಷೋ ರಾಜ ದೇವರಾಜ್ಯೇಭಿಷೇಚಿತಃ ತಥೋ ಭೀತಾಃ ಶಕ್ರಮಕಾಮಯಂತಾ ತ್ವಯಾ ತ್ಯಕ್ತಂ ಮಹದೈಂದ್ರಂ ಪದಂ ತತ್ ತದಾ ದೇವಾಃ ಪಿತರೋಧರ್ಷಯಶ್ಚ ಗಂಧರ್ವಮುಖ್ಯಾಶ್ಚ ಸಮೇತ್ಯ ಸರ್ವೇ ಗತ್ವಾ ಬ್ರುವನ್ನಕುಶಂ ಶಕ್ರ ತತ್ರ ತುನ್ನೋ ರಾಜಾ ಭುವನಸ್ಯ ಗೋಪ್ತಾ ತಾನಬ್ರವೀನ್ನಕುಶೋ ನಾಸ್ಮಿ ಶಕ್ತಃ ಆಪ್ಯಾಯಧ್ವಂ ತಪಸಾ ತೇಜಸಾ ಮಾಂ ಏವಂ ಚೋಕ್ತೈರ್ವರ್ಧಿತಶ್ಚಾಪಿ ದೇವೈ ರಾಜಾ ಭವನ್ನಕುಶೋ ಘೋರವೀರ್ಯಃ ತ್ರೈಲೋಕ್ಯೇ ಚ ಪ್ರಾಪ್ಯ ರಾಜ್ಯಂ ಮಹರ್ಷೀನ್ ಕೃತ್ವಾ ವಾಗಾನ್ ಯಾತಿ ಲೋಕಾನ್ ದುರಾತ್ಮಾ ತೇಜೋಹರಂ ದೃಷ್ಟಿವಿಷಂ ಸುಘೋರಂ ಮಾತ್ವಂ ಪಶ್ಯೇನ್ನಕುಶಂ ವೈ ಕದಾಚಿತ್ ದೇವಾಶ್ಚ ಸರ್ವೇ ನಕುಶಂ ವೃಷಾರ್ತಾಃ ನ ಪಶ್ಯಂತೆ ಗೂಢರೂಪಾಶ್ಚರಂತಃ ಏವಂ ವದಂತಿಂಗಿರಸಾಂ ವರಿಷ್ಠೇ ಬೃಹಸ್ಪತೋ ಲೋಕಪಾಲಃ ಕುಬೇರಃ ವೈವಸ್ವತಶ್ಚೈವ ಯಮಃ ಪುರಾಣೋ ದೇವಶ್ಚ ಸೋಮೋ ವರುಣಶ್ಚ ಜಗಾಮಾಂತೆ ವೈ ಸಮಾಗಮ್ಯ ಮಹೇಂದ್ರಮೂಚುಃ ದಿಷ್ಟ್ಯಾ ತ್ವಾಷ್ಟ್ರೋ ನಿಘತಶ್ಚೈವ ವೃತ್ರಃ ದಿಷ್ಟ್ಯಾ ತ್ವಾಂ ಕುಶಲಿನಮಕ್ಷತಂಚ ಪಶ್ಯಾಮೋ ವೈ ನಿಹತಾರಿಂ ಚ ಶುಕ್ರ ಸತಾನ್ ಯಥಾವಚ್ಚ ಹಿ ಲೋಕಪಾಲಾನ್ ಸಮೇತ್ಯ ವೈ ಪ್ರೀತಮನಾ ಮಹೇಂದ್ರಃ ಉವಾಚ ಚೈತಾನ್ ಪ್ರತಿಭಾಷ್ಯ ಶಕ್ರಃ ಸಂಚೋದಯಿಷ್ಯನ್ ನಹುಷಸ್ಯಾಂತರೇಣ ರಾಜಾ ದೇವಾನಾನ್ ನಹುಷೋ ಘೋರರೂಪಃ ತತ್ರ ಸಾಹ್ಯಂ ದೀಯತಾಂ ಮೇ ಭವದ್ಭಿಃ. ಯಾವಾಗ ನೀನ್ ಅದೃಶ್ಯನಾಗಿ ಬಿಟ್ಟೆ ಆಗ ಸಮಸ್ತ ಜಗತ್ತಿಗೆ ದುಃಖ ಬಂತು, ಎಲ್ಲರಿಗೂ ಭಯ. ಯಾಕೆ? ರಾಜ ಇಲ್ಲ. ಆಗ ದೇವಗಂಧರ್ವರು, ಋಷಿಗಳು, ಅಗ್ನಿಗಳು ಎಲ್ಲ ಸೇರಿ ನಹುಷನಿಗೆ ದೇವರಾಜ್ಯದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿದರು. ಈಗ ಅವನಿಂದ ಹೆದರಿಕೆ ಬಂದು ಬಿಟ್ಟಿದೆ, ಎಂಥವನಂತ ಕೂಡಿಸಿದ್ದೀವಪ್ಪ ಅಂತ. ಆಗ ನಿನ್ನನ್ನ ರಾಜನಾಗಬೇಕು ಅಂತ ಅಪೇಕ್ಷೆ ಪಡ್ತಾರೆ. ನೀನು ಇಂದ್ರ ಪದವಿಯನ್ನ ಮೊದಲೇ ಬಿಟ್ಟು ಬಂದಿದ್ದಿ. ಆಗ ದೇವತೆಗಳು, ಪಿತೃಗಳು, ಋಷಿಗಳು, ಗಂಧರ್ವರಲ್ಲಿ ಗಂಧರ್ವ ಮುಖ್ಯಾಶ್ಚ, ನೋಡಿ ಎಲ್ಲ ಗಂಧರ್ವರು ಅಲ್ಲ, ಗಂಧರ್ವರಲ್ಲಿ ಮುಖ್ಯರಾದವರೆಲ್ಲರೂ ಸೇರಿ ನಹುಷನ ಹತ್ರ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ನೋಡಪ್ಪ, ನೀನೇ ನಮಗೆ ರಾಜನಾಗಬೇಕು, ನಮ್ಮನ್ನು ಕಾಪಾಡಬೇಕು ಅಂತ ಕೇಳಿದಾಗ ನಹುಷ ಅಂದ, ನನಗೆ ಶಕ್ತಿ ಇಲ್ಲ ಅಂದ. ನೀವೆಲ್ಲ ನಿಮ್ಮ ತಪಸ್ಸು ತೇಜಸ್ಸಿನಿಂದ ನನ್ನನ್ನ ದೊಡ್ಡದು ಮಾಡ್ರಿ, ನಾನು ಓಕೆ ಅಂತೀನಿ ಎಂದು. ಆಗ ಅವರ ಮಾತನ್ನ ಕೇಳಿ ಎಲ್ಲರೂ ತಮ್ಮ ತಮ್ಮ ತಪಸ್ಸನ್ನ ಎಲ್ಲವನ್ನ ಕೊಟ್ಟು ಬಿಟ್ರು. ಆಗ ನಹುಷನ ಪರಾಕ್ರಮ ಅದ್ಭುತವಾಗಾಯಿತು. ಈ ದುರಾತ್ಮ 3 ಲೋಕಗಳಿಗೆ ತಾನು ಅಧಿಪತಿಯಾದ ಮುನಿಗಳನ್ನೇ ತನ್ನ ವಾಹನವನ್ನಾಗಿ ಮಾಡಿಕೊಂಡು ಈಗ ತಿರುಗಾಡ್ತಾ ಇದ್ದಾನೆ. ಎದುರಿಗೆ ಯಾರು ಬರ್ಲಿ ಅವರ ತೇಜಸ್ಸನ್ನೆಲ್ಲ ಕದ್ದು ಬಿಡ್ತಾನೆ, ಅಪಹರಣ ಮಾಡಿಬಿಡ್ತಾನೆ. ಅವನ ಕಣ್ಣಿನ ದೃಷ್ಟಿಯಲ್ಲೇ ವಿಷ ಇದೆ. ನೀನ್ ಯಾವತ್ತೂ ನೋಡ್ಬೇಡ ಅವನ್ನ. ನೋಡಿ ಬೃಹಸ್ಪತಿ, ನೀನು ನಹುಷನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಬೇಡ. ದೇವತೆಗಳು ನಹುಷನ್ ನೋಡೋದಿಲ್ಲ,
ಯಾವುದೋ ಒಂದು ಬೇರೆ ಗೂಢವಾದ ರೂಪವನ್ನ, ಗೊತ್ತಿಲ್ಲದ ಒಂದು ಬೇರೆ ರೂಪವನ್ನ ಧಾರಣ ಮಾಡಿಕೊಂಡು ಅವನನ್ನು ನೋಡ್ತಾರೆ, ಸಂಚಾರ ಮಾಡ್ತಾರೆ. ಆದ್ರೆ ನಹುಷನ ಕಣ್ಣಲ್ಲಿ ನೋಡೋದಿಲ್ಲ. ಆದ್ದರಿಂದ ಅವನನ್ನೇನಾದ್ರೂ ಮಾಡಬೇಕು ಅಂತ ಆಂಗಿರಸರ ಕುಲದಲ್ಲೇ ಅತ್ಯಂತ ಶ್ರೇಷ್ಠರಾದ ಬೃಹಸ್ಪತಿಗಳು ಹೇಳಿದಾಗ ಕುಬೇರ, ವೈವಸ್ವತನಾದ ಯಮ, ಅತ್ಯಂತ ಪ್ರಾಚೀನನಾಗಿರತಕ್ಕ ಸೋಮ, ವರುಣ ಎಲ್ಲ ಬಂದ್ರಲ್ಲಿ. ಇಂದ್ರದೇವರ ಹತ್ರ ಬಂದು ಇಷ್ಟ್ಯಾ ಶ್ರೀಹರಿಯ ಅನುಗ್ರಹದಿಂದ ವೃತ್ರಾಸುರ ಸತ್ತ. ಆ ಶ್ರೀಹರಿಯ ಅನುಗ್ರಹದಿಂದಲೇ ಶತ್ರುವನ್ನ ನಾಶ ಮಾಡಿ ಯಾವುದೇ ಒಂದು ಚಿಕ್ಕ ಗಾಯವಿಲ್ಲದೆ ನೀನು ಕ್ಷೇಮವಾಗಿದ್ಯಪ್ಪ, ನಮಗ್ ಸಂತೋಷ ಆಗ್ತಾ ಇದೆ ಅಂತ ಹೇಳಿದಾಗ ಇಂದ್ರ ಎಲ್ಲ ಲೋಕಪಾಲಕರ ಜೊತೆಯಲ್ಲಿ ಕೂತು ಸೇರಿ ಸಂತೋಷದಿಂದ ನಹುಷನ ವಿಷಯದಲ್ಲಿ ಏನ್ ಮಾಡಬೇಕು ಅಂತ ಮಾತಾಡ್ತಾನೆ. ನೀವೇ ಕೂಡಿಸಿದ್ದೀರಿ ದೇವರಾಜ ನಹುಷ ಅಂತ. ಅವನನ್ನ ಹೇಗೆ ಸೋಲಿಸಬೇಕು ನೀವೇ ಏನು ಮಾಡಬೇಕು, ವಿಚಾರ ಮಾಡಬೇಕು. ವಿಚಾರ ಮಾಡೋದಲ್ಲ, ತತ್ರ ಸಾಹ್ಯಂ ದೀಯತಾಮೆ, ನೀವು ನನಗೆ ಆ ವಿಷಯದಲ್ಲಿ ಸಹಾಯವನ್ನ ಮಾಡಬೇಕು. ಯಾನ್ ವಿಷಯ, ಏನು ಸಹಾಯ ಅಂತ ಹೇಳ್ತಾನೆ ಇಂದ್ರ. ತೇಚಾಬ್ರುವನ್ನಕುಶೋ ಘೋರ ರೂಪೋ ದೃಷ್ಟಿ ವಿಶಸ್ತಸ್ಯ ಬಿಭೀಮಶಕ್ರ ಪಂಚೇದ್ರಾಜ ನಗುಶಂ ಪರಾಜಯೇ ತಥೋ ವಯಂ ಭಾಗಮರ್ಹಾಮಶಕ್ರ ಇಂದ್ರೋ ಬ್ರವೀತ್ ಭವತು ಭವಾನಪಾಂ ಪತಿಃ ಯಮಃ ಕುಬೇರಶ್ಚ ಮಯಾಭಿಷೇಕಂ ಸಂಪ್ರಾಪ್ನುವಂತ್ಯದ್ಯ ಸಹೈವ ತೇ ರಿಪುಂಜಯಾಮತಂ ನಗುಶಂ ಘೋರ ದೃಷ್ಟಿಂ ತತಃಶಕ್ರಂ ಜ್ವಲನೋಪ್ಯಾಹ ಭಾಗಂ ಪ್ರಯಚ್ಛ ಮಹ್ಯಂ ತವ ಸಾಖ್ಯಂ ಕರಿಷ್ಯೆ ತಮಾಹ ಶಕ್ರೋ ಭವಿತಾಗ್ನೇ ತವಾಪಿ ಚೇಂದ್ರಾಗ್ನ್ಯೋರ್ವಾ ವೈ ಭಾಗ ಏಕೋ ಮಹಾಕ್ರತೌ ಏವಂ ಸಂಚಿಂತ್ಯ ಭಗವಾನ್ ಮಹೇಂದ್ರಃ ಪಾಕಶಾಸನಃ ಕುಬೇರಂ ಸರ್ವಯಕ್ಷಾಣಾಂ ಧನಾನಾಂಚ ಪ್ರಭುಂ ತಥಾ ವೈವಸ್ವತಂ ಪಿತॄಣಾಂಚ ವರುಣಂ ಚಾಪ್ಯಪಾನ್ ತಥಾ ಅಧಿಪತ್ಯಂ ದದೌ ಶಕ್ರಃ ಸತ್ಕೃತ್ಯ ವರದಸ್ತಥಾ. ಏನ್ ಮಾಡ್ಬೇಕು ನಾವು ನಿನಗೆ? ಯಾವ ರೀತಿಯಾಗಿರ್ತಕ್ಕಂತ ಸಹಾಯವನ್ನ ನಾವು ನಿನಗೆ ಮಾಡಬೇಕು? ನಮಗವನ್ ನೋಡಿದ್ರೆ ಭಯ ಆಗತ್ತೆ. ಅಲ್ಲ, ಅವನ ಕಣ್ಣಲ್ಲೇ ವಿಷ ಇದೆಯಪ್ಪ, ಅವನು ಸಾಮಾನ್ಯ ಅಲ್ಲ. ಹಾಗಿದೆ ನೋಡಿ, ದೃಷ್ಟಿ ವಿಷ ಅವನು. ಆ ನಹುಷನ ಕಣ್ಣಲ್ಲೇ ವಿಷ ಇದೆ, ನಮ್ಗೆ ಭಯ ಆಗತ್ತೆ. ನೀನೇನಾದ್ರೂ ಅವನನ್ನ ಸೋಲಿಸಿ ಬಿಟ್ರೆ ನಿನ್ನ ಅನುಗ್ರಹದಿಂದ ನಮ್ಮ ಯಜ್ಞದ ಭಾಗಗಳನ್ನ ಮತ್ತೆ ನಾವು ಪಡೆಯುವಂತಾಗ್ತೇವೆ ಅಂತಂದಾಗ ಇಂದ್ರ ಅಂತ, ಏ ವರುಣ, ನಿನ್ ಮೇಲಿಂದ ಅಪಾಂಪತಿ ನೀರಿಗೆ ಒಡೆಯನಾಗು, ಮತ್ತು ಯಮ ಕುಬೇರ ಅವರೆಲ್ಲ ನನ್ನಿಂದ ಪಟ್ಟಾಭಿಷೇಕವನ್ನ ಮಾಡಿಸ್ಕೊಳ್ಳಿ. ನಾವೆಲ್ಲ ಒಟ್ಟಿಗೆ ಸೇರಿ ಕಣ್ಣಿನಲ್ಲೇ ವಿಷವುಳ್ಳ ಅತ್ಯಂತ ಘೋರ ದೃಷ್ಟಿಯಾದಂತಹ ನಹುಷನನ್ನ ಸೋಲಿಸಿ ಬಿಡೋಣ, ಅವಾಗಿದ್ದು ಬಿಡೋಣ. ಅಗ್ನಿ ಹೇಳ್ದ. ಅಗ್ನಿ ಅಂತಾನೆ, ಅಲ್ಲ, ನಾನ್ ನಿಮಗೆ ಎಲ್ಲ ಹವಿಸ್ಸನ್ನು ತಂದು ಕೊಡಬೇಕು, ನೀವು ನನಗೇನು, ನನಗೂ ಒಂದು ಭಾಗವನ್ನ ಕೊಡು. ಯಜ್ಞದಲ್ಲಿ ನೀನ್ ನನಗೂ ಒಂದು ಭಾಗವನ್ನ ಕೊಟ್ರೆ ಆಗ ನಾನ್ ನಿನಗೆ ಹೆಲ್ಪ್ ಮಾಡ್ತೇನೆ. ಅಗ್ನಿ ಅಂದ, ಆಗ್ಲಿ. ನೀನು ದೊಡ್ಡ ಕ್ರತುಗಳಲ್ಲಿ, ಅಶ್ವಮೇಧಾದಿ ಕ್ರತುಗಳಲ್ಲಿ ಇಂದ್ರಾಗ್ನಿ ದೇವತಾ ದ್ವಂದ್ವ ಅಂತ ಕರೀತಾರೆ. ಅಂದ್ರೆ ಎರಡು ದೇವತೆಗಳಿಗೆ ಒಟ್ಟಿಗೆ ಹವಿಸ್ಸನ್ನ ಕೊಡೋದು, ಇಂದ್ರ ಮತ್ತು ಅಗ್ನಿಗಳಿಗೆ ಒಟ್ಟಿಗೆ ಹವಿಸ್ಸನ್ನ ಕೊಡೋದು. ಇಂದ್ರಾಗ್ನಿ ಭವತು ಅಂತೆಲ್ಲ ಬರುತ್ತೆ ಮಂತ್ರಗಳು. ಅಂತಹ ಇಂದ್ರಾಗ್ನಿ ದೇವತಾ ದ್ವಂದ್ವದಲ್ಲಿ ನಿನಗೆ ಒಂದು ಭಾಗ ಸಿಗಲಿ. ಅಂದ್ರೆ ಇಂದ್ರಾಗ್ನಿಗಳಿಗೆ, ಎರಡು ದೇವತೆಗಳಿಗೆ ಹವಿಸ್ಸನ್ನ ಕೊಡುವಾಗ ಆ ಹವಿಸ್ಸಲ್ಲಿ ಒಂದು ಭಾಗ ನಿನಗೆ ಬರಲಿ. ಇಂದ್ರನಿಗೆ ಅಗ್ನಿಗೆ ಇಬ್ಬರಿಗೂ ಸೇರಿ ಹವಿಸ್ಸನ್ನ ಕೊಡ್ತಾರೆ ಒಂದ್ಸಲ ದೊಡ್ಡ ದೊಡ್ಡ ಅಶ್ವಮೇಧಾದಿ ಕ್ರತುಗಳಲ್ಲಿ. ಆಗ ಅದರಲ್ಲಿ ನಿನಗೊಂದು ಭಾಗ ಬರ್ಲಿ ಅಂತ ಹೇಳಿ ಪಾಕಶಾಸನನಾದ ಇಂದ್ರ ಕುಬೇರನಿಗೆ ಯಕ್ಷಾಧಿಪತಿ ಧನಾಧಿಪತಿ ಅಂತ ಮಾಡದ, ಯಮನಿಗೆ ಪಿತೃಗಳಿಗೆ ಅಧಿಪತಿಯನ್ನು ಮಾಡದ, ವರುಣನನ್ನ ಜಲಾಧಿಪತಿ ಅಂತ ಮಾಡದ. ಅವ್ರನ್ನೆಲ್ಲರಿಗೂ ಕೂಡ ವಿಶಿಷ್ಟವಾಗಿರತಕ್ಕ ಆಧಿಪತ್ಯವನ್ನ ಅವರವರಿಗೆ ಕೊಟ್ಟ. ಕೊಟ್ಟ ಮೇಲೆ ಏನಾಯ್ತು, ಮುಂದೇನಾಯ್ತು, ವಾಟ್ ನೆಕ್ಸ್ಟ್ ಹೇಳ್ತಾರೆ. ಅಥ ಸಂಚಿಂತಯಾನಸ್ಯ ದೇವರಾಜಸ್ಯ ಧೀಮತಃ ನಹುಷಸ್ಯ ವಧೋಪಾಯಂ ಲೋಕಪಾಲೈಃ ಸದೈವ ತೈಃ ತಪಸ್ವಿ ತತ್ರ ಭಗವಾನ್ ಅಗಸ್ತ್ಯಃ ಪ್ರತ್ಯದೃಶ್ಯತ ಸೋಬ್ರವೀದರ್ಚ ದೇವೇಂದ್ರಂ ದಿಷ್ಟ್ಯಾ ವೈ ವರ್ಧತೆ ಭವಾನ್
ವಿಶ್ವರೂಪ ವಿನಾಶೇನ ವೃತ್ರಾಸುರವಧೇನ ಚ ದಿಷ್ಟ್ಯಾ ಧರ್ಮಸ್ಥಿತೋ ಲೋಕೆ ದಿಷ್ಟ್ಯಾ ಲೋಕಾಃ ಪ್ರತಿಷ್ಠಿತಾಃ ದಿಷ್ಟ್ಯಾ ಪಶ್ಯಾಮಿ ದೇವೇಂದ್ರಂ ದಿಷ್ಟ್ಯಾ ಲೋಕಾನ್ ಪುನರ್ನವಾನ್ ದಿಷ್ಟ್ಯಾದ್ಯ ನಗುಷೋ ಭ್ರಷ್ಟೋ ದೇವರಾಜ್ಯಾತ್ ಪುರಂದರ ದಿಷ್ಟ್ಯಾ ಭವಂತಂ ಪಶ್ಯಾಮೋ ಹತಾರಿಂ ಬಲಸೂದನ ಸ್ವಾಗತಂತೆ ಮಹರ್ಷೇಸ್ತು ಪ್ರೀತೋಹಂ ದರ್ಶನಾತ್ತವ ಪಾದ್ಯಮಾಚ ಮನೀಯಂಚ ಗಾಮರ್ಘ್ಯಂಚ ಪ್ರತೀಚ್ಛಮೆ ಪೂಜಿತಂಚೋಪವಿಷ್ಟಂ ತಮಾಸನೆ ಮುನಿಸತ್ತಮಂ ಪರ್ಯಪೃಚ್ಛತ ದೇವೇಶಃ ಪ್ರಕೃಷ್ಟೋ ಬ್ರಾಹ್ಮಣರ್ಷಭಂ ಏತದಿಚ್ಛಾಮಿ ಭಗವನ್ ಕಥ್ಯಮಾನಂ ದ್ವಿಜೋತ್ತಮ ಪರಿಭ್ರಷ್ಟ ಕಥಂ ಸ್ವರ್ಗಾನ್ ನಕುಶಿಪ್ಯೋಪನಿಶ್ಚಯಃ ಶೃಣುಶಕ್ರ ಪ್ರಿಯಂ ವಾಕ್ಯಂ ಯಥಾ ರಾಜಾ ದುರಾತ್ಮವಾನ್ ಸ್ವರ್ಗಾದ್ ಭ್ರಷ್ಟೋ ದುರಾಚಾರೋ ನಕುಶೋ ಬಲವತ್ತರಃ ಶ್ರಮಾರ್ತಾಶ್ಚ ವಹಂತಸ್ತಂ ನಕುಶಂ ಪಾಪಕಾರಿಣಂ ದೇವಋಷಯೋ ಮಹಾಭಾಗಾಸ್ತಥಾ ಬ್ರಹ್ಮಋಷಯೋ ಮಲಾಃ ಪಪ್ರಚ್ಚುರ್ನಕುಶಂ ದೇವ ಸಂಶಯಂ ಜಯತಾಂಬರಂ ಯ ಇಮೇ ಬ್ರಹ್ಮಣಾ ಪ್ರೋಕ್ತಾ ಮಂತ್ರಾ ವೈ ಪ್ರೋಕ್ಷಣೆ ಗವಾಂ ಏತೆ ಪ್ರಮಾಣಂ ಭವತ ಉತಾಹೋ ನೇತಿ ವಾಸವಾ ನಕುಶೋ ನೇತಿ ತಾನಾಗಾತಮಸಾ ಮೂಢಚೇತನಃ ಅಧರ್ಮೇ ಸಂಪ್ರವೃತ್ತಸ್ತ್ವಂ ಧರ್ಮನ್ನ ಪ್ರತಿಪದ್ಯತೆ ಪ್ರಮಾಣಮೇತದಸ್ಮಾಕಂ ಪೂರ್ವಂ ಪ್ರೋಕ್ತಂ ಮಹರ್ಷಿಭಿಃ ತತೋ ವಿವದಮಾನಃ ಸ ಮುನಿಭಿಃ ಸಹ ವಾಸವಃ ಅಥ ಮಾಮಸ್ಪೃಶನ್ಮೂರ್ಧ್ನಿ ಪಾದೇನ ಧರ್ಮಪೀಡಿತಃ ತೇನಾಭೂತ್ ಹತತೇಜಾಶ್ಚ ನಿಶ್ರೀಕಶ್ಚ ಶಚೀಪತೆ ತತಸ್ತಮಹಮಾವಿಘ್ನಂ ಅವೋಚಂ ಭಯಪೀಡಿತಂ ಯಸ್ಮಾತ್ ಪೂರ್ವೈಃ ಕೃತಂ ಮಾರ್ಗಂ ಬ್ರಹ್ಮರ್ಷಿಭಿರನುಷ್ಠಿತಂ ಅದುಷ್ಟಂ ದೂಷಯತಿ ವೈ ಯನ್ಮೇ ಮೂರ್ಧ್ಯುಪಸ್ಪೃಶ್ಯಃ ಪದಾತ್ ಯಚ್ಚಾಪಿ ತ್ವಂ ಋಷೀನ್ಮೂಢಾ ಬ್ರಹ್ಮಕಲ್ಪಾನ್ ದುರಾಸದಾನ್ ವಾಹಾನ್ ಕೃತ್ವಾ ವಾಕಯಸಿ ತೇನ ಸ್ವರ್ಗಾತ್ ಹತಪ್ರಭಃ ಧ್ವಂಸಪಾಪ ಪರಿಭ್ರಷ್ಟಃ ಕ್ಷೀಣಪುಣ್ಯೋ ಮಹೀತಳೆ ದಶವರ್ಷ ಸಹಸ್ರಾಣಿ ಸರ್ಪರೂಪಧರೋ ಮಹಾನ್ ವಿಚರಿಷ್ಯಸಿ ಪೂರ್ಣೇಷು ಪುನಃ ಸ್ವರ್ಗಮವಾಪ್ಸ್ಯಸಿ ದೃಷ್ಟ್ವಾ ಯುಧಿಷ್ಠಿರಂ ನಾಮ ತವ ವಂಶಸಮುದ್ಭವಂ ನಿಹತೋ ಬ್ರಹ್ಮಶಾಪೇನ ಪ್ರಪದ್ಯಸ್ವ ತ್ರಿವಿಷ್ಟಪಂ ಏವಂ ಭ್ರಷ್ಟೋ ದುರಾತ್ಮಾ ಸ ದೇವರಾಜ್ಯಾದರಿಂದಮ ದಿಷ್ಟ್ಯಾ ವರ್ಧಾಮಹೇ ಶಕ್ರ ಹತೋ ಬ್ರಹ್ಮರ್ಷಿ ಕಂಟಕಃ ತ್ರಿವಿಷ್ಟಪಂ ಪ್ರಪದ್ಯಸ್ವ ಪಾಹಿ ಲೋಕಾನ್ ಶಚೀಪತೆ ಜಿತೇಂದ್ರಿಯೋ ಜಿತಾಮಿತ್ರಃ ಸ್ತೂಯಮಾನೋ ಮಹರ್ಷಿಭಿಃ ತತೋ ದೇವಾ ವೃಷಂತುಷ್ಟಾ ಮಹರ್ಷಿಗಣ ಸಂವೃತಾಃ ವಿತರಶ್ಚೈವ ಯಕ್ಷಾಶ್ಚ ಭುಜಗಾ ರಾಕ್ಷಸಾಸ್ತಥಾ ಗಂಧರ್ವಾ ದೇವಕನ್ಯಾಶ್ಚ ಸರ್ವೇ ಚಾಪ್ಸರಸಾಂಗಣಾಃ ಸರಾಂಸಿ ಸರಿತಃ ಶೈಲಾಃ ಸಾಗರಾಶ್ಚ ವಿಷಾಂಪತೆ ಉಪಗಮ್ಯ ಬ್ರುವನ್ ಸರ್ವೇ ದಿಷ್ಟ್ಯಾ ವರ್ಧಸಿ ಶತ್ರುಹನ್ ಹತಶ್ಚ ನಕುಶಃ ಪಾಪೋ ದಿಷ್ಟ್ಯಾಗಸ್ತ್ಯೇನ ಧೀಮತಾ ದಿಷ್ಟ್ಯಾ ಪಾಪ ಸಮಾಚಾರ ಕೃತಃ ಸರ್ಪೋ ಮಹೀತಳೆ. ಅಲ್ಲ ಚೆನ್ನಾಗಿದೆ. ಅದ್ಭುತವಾದ ವಿಷಯಗಳು. ಏನ್ ಮಾಡೋದು? ನಹುಷನನ್ನ ಕೊಲ್ಲೋದು ಹೇಗೆ? ವಧೋಪಾಯ. ನಹುಷನನ್ನ ಮುಗಿಸೋದು ಹೇಗೆ ಅಂತ ಇವರೆಲ್ಲ ಆಲೋಚನೆ ಮಾಡ್ತಾ ಇರುವಾಗ ಅಗಸ್ತ್ಯರು ಬಂದರು. ಆಗ ಅಗಸ್ತ್ಯರು ದೇವೇಂದ್ರನಿಗೆ ಏನು ಮರ್ಯಾದೆ ಮಾಡಬೇಕು ಆ ಮರ್ಯಾದೆಯನ್ನೆಲ್ಲ ಮಾಡಿ, ಭಗವಂತನ ದಯದಿಂದ ನಿನಗೆ ಅಭಿವೃದ್ಧಿ ಆಗಿದೆ, ಅಷ್ಟು ಮಾತ್ರ ಅಲ್ಲ, ಭಗವಂತನ ದಯದಿಂದ ಲೋಕದಲ್ಲಿ ಧರ್ಮ ಬಂತು, ಭಗವಂತನ ದಯದಿಂದ ನಿನ್ನನ್ನ ಮತ್ತೆ ಲೋಕಗಳನ್ನ ಮತ್ತೆ ಹೊಸ ರೂಪದಲ್ಲಿ ಕಾಣುವಂತಹ ಒಂದು ಭಾಗ್ಯ ನಮಗೆ ಸಿಕ್ಕಿದೆ. ಭಗವಂತನ ದಯದಿಂದಲೇ ನಹುಷ ಹಾಳಾಗಿದ್ದಾನೆ, ಭಗವಂತನ ದಯದಿಂದಲೇ ಶತ್ರುನಾಶವನ್ನ ಮಾಡಿದಂತಹ ನಿನ್ನನ್ನ ಇವತ್ತು ನೋಡ್ತಾ ಇದ್ದೇನೆ ಅಂತ ನೋಡಿ ಜ್ಞಾನಿಗಳದ್ದು ಯಾವಾಗಲೂ ದೇವರಿಂದ 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 ಅನ್ನುವ ಅನುಸಂಧಾನ. ಇಂದ್ರ ಕೇಳ್ದ, ಸ್ವಾಮಿ ನಿಮಗೆ ಸ್ವಾಗತ ಇರ್ಲಿ, ನಿಮ್ಮನ್ನ ನೋಡಿ ಸಂತೋಷ ಆಯ್ತು ಅಂತ ಹೇಳಿ ಪಾದ್ಯ, ಆಚಮನ, ಅರ್ಘ್ಯ ಮತ್ತು ಗೋದಾನ ಎಲ್ಲವನ್ನ ಸ್ವೀಕಾರ ಮಾಡಿದ. ಸ್ವೀಕಾರ ಮಾಡ್ಕೊಳ್ಳಿ ಅಂತ ಹೇಳಿ ಕೊಟ್ಟು ಬಿಟ್ಟ. ಯಾರಿಗೆ? ಅಗಸ್ತ್ಯರಿಗೆ. ಆಗ ಕೇಳ್ತಾನೆ, ಸ್ವಾಮಿ ನಹುಷ ಹೇಗೆ ಸ್ವರ್ಗದಿಂದ ಪತನವನ್ನು ಪಡೆದ? ಅವನನ್ನ ನಾಶ ಹೇಗ್ ಮಾಡೋದು ಅಂತ ನಾವು ಆಲೋಚನೆ ಮಾಡ್ತಾ ಕೂತಿದ್ರೆ ನೀವು ಬಂದು ಆ ಕೆಲಸ ಹಾಗೇ ಹೋಗಿದೆ ಅಂತ ಹೇಳ್ತಾ ಇದ್ದೀರಿ, ಹೌ ಇಟ್ ಪಾಸಿಬಲ್ ಅಂದಾಗ ಅಗಸ್ತ್ಯರಂತಾರೆ, ನೋಡಪ್ಪ ಹೇಳ್ತೀನಿ ಕೇಳು, ಆಯಾಸ ಆಗಿತ್ತು ನಮಗೆ,
ನಹುಶನನ್ನು ಹೊತ್ಕೊಂಡು ಹೋಗ್ತಾ ಇದ್ವಿ ದೇವರ್ಷಿಗಳು ಬ್ರಹ್ಮರ್ಷಿಗಳೆಲ್ಲ. ಆಗ ಅವರೆಲ್ಲ ಒಂದು ಪ್ರಶ್ನೆ ಕೇಳಿದ್ರು. ಅಂದ್ರೆ 2 ಮಂತ್ರಗಳು, ಅದೊಂದೆರಡು ಮಂತ್ರಗಳಿವೆ. ಅದು ಯಾವ ಮಂತ್ರ ಅಂತ ಹೇಳಲಿಲ್ಲ. ಪ್ರೋಕ್ಷಣೆ ಗವಾಂ ಅಂದ್ರೆ ಪ್ರಕೃಷ್ಟ ಜ್ಞಾನ ರಸೋಕ್ಷಣಾಯ, ಶ್ರೇಷ್ಠವಾದ ಜ್ಞಾನವನ್ನ ಪಡೀಲಿಕ್ಕಾಗಿ ಚತುರ್ಮುಖ ಬ್ರಹ್ಮದೇವರು 2 ಮಂತ್ರಗಳನ್ನ ಹೇಳಿದ್ದಾರೆ. ಆ ಮಂತ್ರಗಳು ಅಂದ್ರೆ ಶ್ರೇಷ್ಠವಾದ ತತ್ವಜ್ಞಾನವನ್ನ ಪಡೀಲಿಕ್ಕಾಗಿ ಬ್ರಹ್ಮದೇವರು ಹೇಳಿದ 2 ಮಂತ್ರಗಳು ನಿನಗೆ ಪ್ರಮಾಣ ಹೌದೋ ಅಲ್ವೋ? ಅಂದ್ರೆ ವೇದ ಮಂತ್ರಗಳು ಪ್ರಮಾಣ ಹೌದೋ ಅಲ್ವೋ? ಪ್ರೋಕ್ಷಣೆ ಗವಾಂ ಅಂದ್ರೆ ಗೋವುಗಳು ಅಂತ ಅರ್ಥ ಅಲ್ಲ. ನಾವು ದರ್ಶನವನ್ನ ಮಾಡಲಿಕ್ಕೆ ಸಾಧ್ಯವಿಲ್ಲದ ಅತೀಂದ್ರಿಯವಾದ ವಿಷಯಗಳನ್ನ ತಿಳಿಸಿಕೊಡುವಂತಹ ವೇದ ವಾಕ್ಯಗಳು. ನಮ್ಮ ಕಣ್ಣಿಗೆ ಯಾವುದು ಕಾಣೋದಿಲ್ಲ ಅದೆಲ್ಲವನ್ನು ಕೂಡ ಪಾಪ ಪುಣ್ಯ, ಸ್ವರ್ಗಪ ನರಕ ಇದೆಲ್ಲವನ್ನ ಪ್ರಮಾಣ ವಾಕ್ಯಗಳಿಂದ ನೋಡ್ಬೇಕು. ಅಂತಹ ಪ್ರಮಾಣಭೂತವಾದ ವೇದವಾಕ್ಯಗಳನ್ನ ನೀನು ಒಪ್ತೀಯೋ ಇಲ್ವೋ? ಅಲ್ರಿ, ಇವನಿಗೆ ವೇದ ಪ್ರಾಮಾಣ್ಯವನ್ನ ನೌಷ ಒಪ್ಪೋದಿಲ್ಲ ಅಂತಂದ್ರೆ ನ ಸ್ತ್ರೀಯಮುಪಗಚ್ಚೇತ್ ಅಂತ ವೇದವಾಕ್ಯ. ಪರಸ್ತ್ರೀಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ಲೂಬಾರ್ದು ಅಂತ ಅದನ್ನ ಇವನು ಮಾಡ್ತಾ ಇದ್ದಾನಲ್ಲ. ಆದ್ದರಿಂದ ಇವನಿಗೆ ವೇದ ಪ್ರಾಮಾಣ್ಯದಲ್ಲಿ ಆಸಕ್ತಿ ಇದೆಯೋ ಇಲ್ವೋ ಅಂತ ಪ್ರಶ್ನೆ. ಎಷ್ಟು ಅದ್ಭುತವಾದ ಇದು ವಾದಿರಾಜ ಸ್ವಾಮಿಗಳ ವ್ಯಾಖ್ಯಾನ ಇದೆಲ್ಲ. ಯಾವುದನ್ನ ವೇದ ನಿಷೇಧ ಮಾಡ್ತಾ ಇದೆ ಅದನ್ನ ಮಾಡ್ಲಿಕ್ಕೆ ಹೊರಟಿದ್ದಾನೆ ಪರಸ್ತ್ರೀ ಉಪಗಮನವನ್ನ. ಆದ್ದರಿಂದ ಇವನು ಒಪ್ತಾನೋ ಇಲ್ವೋ ಅಂತ. ಆಗ ಅವನು ಅಂದುಬಿಟ್ಟ, ನಾನು ಒಪ್ಪಲ್ಲ, ನನಗೆ ವೇದ ಪ್ರಮಾಣವಲ್ಲ ಅಂತಂದಾಗ ಅವ್ರಂತಾರೆ, ಏನಪ್ಪಾ ಅಧರ್ಮವನ್ನ ಮಾಡ್ತಾ ಇರತಕ್ಕ ನಿನಗೆ ಧರ್ಮ ಗೊತ್ತಾಗ್ತಿಲ್ಲ, ಇದೆಲ್ಲವೂ ಪ್ರಮಾಣ ನಮಗೆ ಅಂದಾಗ ಅಪ್ರಮಾಣ ಅಂತ ವಿವಾದ. ಬ್ರಹ್ಮರ್ಷಿಗಳ ಮಹರ್ಷಿಗಳ ಜೊತೆಯಲ್ಲಿ ವಿವಾದ ಮಾಡ್ಲಿಕ್ಕೆ ಶುರು ಮಾಡಿಬಿಟ್ಟ. ದೊಡ್ಡ ಗಲಾಟೆ ಆಡ್ತಾ ಇರುವಾಗ ಅವನ ಕಾಲು ನನ್ನ ತಲೆಗೆ ತಾಕಿಬಿಡ್ತು. ಯಾವಾಗ ಅವನ ಕಾಲನ್ನ ನನ್ನ ತಲೆಗೆ ತಾಕಿಸಿಬಿಟ್ಟ, ಬಂದಿದ್ದ ನಿರ್ಣಯದ ನಾನು ಹೇಳಿದ್ದೀನಿ ಆಗ್ಲಿ, ಅವನ ತಲೆಯಲ್ಲಿದ್ದಂತಹ ಚತುರ್ಮುಖ ಬ್ರಹ್ಮದೇವರು ಶಾಪ ಕೊಟ್ರು ಅನ್ನುವ ತಾತ್ಪರ್ಯ ನಿಮಗೆಲ್ಲ ಮೊದಲೇ ಗೊತ್ತಿದೆ. ಆದ್ರಿಂದ ಪ್ರತ್ಯೇಕವಾಗಿ ಹೇಳೋ ಅವಶ್ಯಕತೆ ನಾನು ಹೇಳಿದೆ. ಅವನಿಗೆ ಜ್ಞಾನಿಗಳು ಕಂಡುಕೊಂಡಂತಹ ವೇದ ಪ್ರಾಮಾಣ್ಯವನ್ನ ನೀನು ಏನು ಮಾಡಿದ್ದಿ? ಅಪ್ರಮಾಣ ಅಂತ ಹೇಳಿದ್ದಿ. ಮತ್ತೆ ನನ್ನ ಕಾಲಿಗೆ ಒದ್ದಿದ್ದಿ. ಆದ್ದರಿಂದ ಯಾರನ್ನ ಮುಟ್ಟಲಿಕ್ಕೂ ಸಾಧ್ಯ ಇಲ್ಲವೋ ಅಂತಹ ಬ್ರಹ್ಮರ್ಷಿಗಳನ್ನ ನೀನು ವಾಹನವನ್ನಾಗಿ ಮಾಡಿಕೊಂಡಿದ್ದೆ. ಆದ್ದರಿಂದ ನೀನು ಇವತ್ತೇ ನಿನ್ನದ್ದು ಅಂತಿರುವ ಎಲ್ಲವನ್ನ ಕಳ್ಕೊಂಡು ಸ್ವರ್ಗದಿಂದ ಕೆಳಗೆ ಬೀಳು. 10,000 ವರ್ಷ ದೊಡ್ಡ ಸರ್ಪರೂಪವನ್ನ ಧಾರಣ ಮಾಡಿಕೊಂಡು ಭೂಮಿಯಲ್ಲಿ ಓಡಾಡು. 10,000 ವರ್ಷ ನೀನು ಸರ್ಪರೂಪದಿಂದ ಇದ್ದು ಮುಗಿದ ಮೇಲೆ ಮತ್ತೆ ಪುನಃ ನೀನು ಸ್ವರ್ಗಕ್ಕೆ ಬಾ. ನಿನ್ನ ವಂಶದಲ್ಲಿ ಯುಧಿಷ್ಠಿರ ಅಂತ ಒಬ್ಬ ರಾಜ ಹುಟ್ಟುತ್ತಾನೆ. ಅವನ ದರ್ಶನ ಮಾಡ್ತಾ ಇದ್ದ ಹಾಗೆ ನಿನ್ನ ಶಾಪ ಪರಿಹಾರ ಆಗತ್ತೆ. ಆದ್ದರಿಂದ ಈ ರೀತಿಯಲ್ಲಿ ನಾನು ಅವನಿಗೆ ಶಾಪ ಕೊಟ್ಟು ಆ ಶಾಪದಿಂದ ಅವನು ಈಗ ಸ್ವರ್ಗದಿಂದ ಚ್ಯುತನಾಗಿ ಕೆಳಗೆ ಬಿದ್ದು ದೊಡ್ಡ ಹೆಬ್ಬಾವಿನ ರೂಪದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ ಕಾಡಲ್ಲಿ. ಆದ್ದರಿಂದ ನಾವೆಲ್ಲರೂ ಭಗವಂತನ ಅನುಗ್ರಹದಿಂದ ಅಭಿವೃದ್ಧಿಯನ್ನ ಪಡೆದಿದ್ದೇವೆ. ಇಂದ್ರ ಸ್ವರ್ಗಕ್ಕೆ ಹೋಗು ಅಂತ ಹೇಳ್ತಾ ಇದ್ದ ಹಾಗೆ ಎಲ್ಲರೂ, ಯಾರು ದೇವತೆಗಳು, ಮಹರ್ಷಿಗಳು, ಪಿತೃ, ಯಕ್ಷ, ಸರ್ಪ, ರಾಕ್ಷಸ, ಗಂಧರ್ವ, ದೇವಕನ್ಯಾ, ಅಪ್ಸರೆಯರು ಎಲ್ಲರೂ, ನದಿ, ಸರೋವರ, ಪರ್ವತಾಭಿಮಾನಿಗಳಾದಂತಹ ಸಕಲ ದೇವತೆಗಳು ಇಂದ್ರನ ಹತ್ತಿರಕ್ಕೆ ಬಂದು, ನಹುಷ ಹೋಗಿದ್ದಾನೆ, ನೀನು ದೇವರಾಜನಾಗಬೇಕು ಅಂತ ಹೇಳಿ ಅವರೆಲ್ಲ ಇಂದ್ರದೇವರನ್ನ ಭಕ್ತಿಯಿಂದ ತಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ
ತತಃ ಶಕ್ರಸ್ತು ಯಮಾನೋ ಗಂಧರ್ವಾಪ್ಸರಸಾಂಗಣೈಃ ಐರಾವತಂ ಸಮಾರುಹ್ಯ ದ್ವಿಪೇಂದ್ರಂ ಲಕ್ಷಣೈರುತಂ ಪಾವಕಸ್ಸು ಮಹಾತೇಜ ಮಹರ್ಷಿಶ್ಚ ಬೃಹಸ್ಪತಿಃ ಯಮಶ್ಚ ವರುಣಶ್ಚೈವ ಕುಬೇರಶ್ಚ ಧನೇಶ್ವರಃ ಸರ್ವೈರ್ದೇವೈಃ ಪರಿವೃತಃ ಶಕ್ರೋ ವೃತ್ರನಿಷೂದನಃ ಗಂಧರ್ವೈರಪ್ಸರೋಭಿಶ್ಚ ಪ್ರಯಾತಸ್ತ್ರಿದಿವಂ ಪ್ರಭುಃ ಸಸಮೇತ್ಯ ಮಹೇಂದ್ರಾಣ್ಯಾ ದೇವರಾಜಃ ಶತಕ್ರತುಃ ಮುದಾ ಪರಮಯಾ ಯುಕ್ತಃ ಪಾಲಯಾಮಾಸ ದೇವರಾಟ್ ತತಃ ಸ ಭಗವಾನ್ ತತ್ರ ಅಂಗಿರಾಃ ಸಮದೃಶ್ಯತ ಅಥರ್ವವೇದಮಂತ್ರೈಶ್ಚ ದೇವೇಂದ್ರಂ ಸಮಪೂಜಯತ್ ತತಸ್ತು ಭಗವಾನಿಂದ್ರಃ ಪ್ರಕೃಷ್ಟಃ ಸಮಪದ್ಯತ ವರಂಚ ಪ್ರದದೋ ತಸ್ಮಾ ಅಥರ್ವಾಂಗಿರಸೇ ತದಾ ಅಥರ್ವಾಂಗಿರಸೋ ನಾಮ ವೇದೇಸ್ಮಿನ್ ವೈ ಭವಿಷ್ಯತಿ ಉದಾಹರಣಮೇತದ್ಧಿ ಯಜ್ಞಭಾಗಂಚ ಲಪ್ಸ್ಯಸೇ ಏವಂ ಸಂಪೂಜ್ಯ ಭಗವಾನ್ ಅಥರ್ವಾಂಗಿರಸಂ ತಥಾ ವ್ಯಸರ್ಜಯನ್ ಮಹಾರಾಜ ದೇವರಾಜಃ ಶತಕ್ರತುಃ ಸಂಪೂಜ್ಯ ಸರ್ವಾನ್ ತ್ರಿದಶಾನ್ ಋಷೀಂಶ್ಚಾಪಿ ತಪೋಧನಾನ್ ಇಂದ್ರಃ ಪ್ರಮುದಿತೋ ರಾಜನ್ ಧರ್ಮೇಣ ಪಾಲಯತ್ ಪ್ರಜಾಃ ಏವಂ ದುಃಖಮನುಪ್ರಾಪ್ತಮಿಂದ್ರೇಣ ಸಹ ಭಾರ್ಯಯಾ ಅಜ್ಞಾತವಾಸಶ್ಚ ಕೃತಃ ಶತ್ರುಣಾಂ ವಧಕಾಂಕ್ಷಯಾ ನಾತ್ರ ಮನ್ಯುಸ್ತ್ವಯಾ ಕಾರ್ಯೋ ಯತ್ಕ್ಲಿಷ್ಟೋಸಿ ಮಹಾವನೆ ದ್ರೌಪದ್ಯಾ ಸಹ ರಾಜೇಂದ್ರ ಭ್ರಾತೃಭಿಶ್ಚ ಮಹಾತ್ಮಭಿಃ ಏವಂ ತೋಪಿ ರಾಜೇಂದ್ರ ರಾಜ್ಯಂ ಪ್ರಾಪ್ಸ್ಯಸಿ ಭಾರತ ವೃತ್ರಂ ಹತ್ವಾ ಯಥಾ ಪ್ರಾಪ್ತಃ ಶಕ್ರಃ ಕೌರವನಂದನ ದುರಾಚಾರಶ್ಚ ನಹುಷೋ ಬ್ರಹ್ಮದ್ವಿಟ್ಪಾಪಚೇತನಃ ಚೇತನಃ ಅಗಸ್ತ್ಯಶಾಪ ವಿಹತೋ ವಿನಷ್ಟಶ್ಚಾಶ್ವತಿಃ ಸಮಾಃ ಏವಂ ತವ ದುರಾತ್ಮಾನಃ ಶತ್ರವಃ ಶತ್ರುಸೂದನ ಕ್ಷಿಪ್ರಂ ನಾಶಂ ಗಮಿಷ್ಯಂತಿ ಕರ್ಣ ದುರ್ಯೋಧನಾದಯಃ ತತಃ ಸಾಗರ ಪರ್ಯಂತಾಂ ಭೋಕ್ಷಸೆ ಪೃಥಿವೀಮಿಮಾಂ ಭ್ರಾತೃಭಿಃ ಸಹಿತೋ ವೀರ ದ್ರೌಪದ್ಯಾ ಚ ಸಹಾನಯ ಉಪಾಖ್ಯಾನಮಿದಂ ಶಕ್ರವಿಜಯಂ ವೇದ ಸಂಹಿತಂ ರಾಜ್ಞಾ ವ್ಯೂಢೇಶ್ವನೀಕೇಷು ಶ್ರೋತವ್ಯಂ ಜಯಮಿಚ್ಛತ ತಸ್ಮಾತ್ ಸಂಶ್ರಾವಯಾಮಿ ತ್ವಾಂ ವಿಜಯಂ ಜಯತಾಂಬರ ಸಂಸ್ತೂಯಮಾನ ವರ್ಧಂತೆ ಮಹಾತ್ಮಾನೋ ಯುಧಿಷ್ಠಿರ ಕ್ಷತ್ರಿಯಾಣಾಮಭಾವೋಯಂ ಯುಧಿಷ್ಠಿರ ಮಹಾತ್ಮನಾಂ ದುರ್ಯೋಧನ ಪರಾಧೇನ ಭೀಮಾರ್ಜುನ ಬಲೇನ ಚ ಆಖ್ಯಾನಮಿಂದ್ರ ವಿಜಯಂ ಯೈದಂ ನಿಯತಃ ಪಠೇತ್ ಧೂತಪಾಪ್ಮಾಜಿತ ಸ್ವರ್ಗಃ ಪರತ್ರೇಹ ಚ ಮೋದತೆ ನಚಾರಿಜಂ ಭಯಂತಸ್ಯ ನ ಪುತ್ರೋ ವಾ ಭವೇನ್ನರಃ ನಾಪದಂ ಪ್ರಾಪ್ನುಯಾತ್ ಕಂಚಿತ್ ದೀರ್ಘಮಾಯುಶ್ಚ ವಿಂದತಿ ಸರ್ವತ್ರ ಜಯಮಾಪ್ನೋತಿ ನ ಕದಾಚಿತ್ ಪರಾಜಯಂ ಏವಮಾಶ್ವಾಸಿತೋ ರಾಜಾ ಶಲ್ಯೇನ ಭರತರ್ಷಭ ಪೂಜಯಾಮಾಸ ವಿಧಿವತ್ಶಲ್ಯಂ ಧರ್ಮಭೃತಾಂ ವರಃ ಶ್ರುತ್ವಾ ತು ಶಲ್ಯವಚನಂ ಕುಂತೀಪುತ್ರೋ ಯುಧಿಷ್ಠಿರಃ ಪ್ರತ್ಯುವಾಚ ಮಹಾಬಾಹುಃ ಮದ್ರರಾಜಮಿದಂ ವಚಃ ಭವಾನ್ ಕರ್ಣಸ್ಯ ಸಾರಥ್ಯಂ ಕರಿಷ್ಯತಿ ನ ಸಂಶಯಃ ತತ್ರ ತೇಜೋ ವಧಃ ಕಾರ್ಯಃ ಕರ್ಣಸ್ಯಾರ್ಜುನ ಸಂಸ್ತವೆ ಏವಮೇತತ್ ಕರಿಷ್ಯಾಮಿ ಯಥಾ ಮಾಂ ಸಂಪ್ರಭಾಷಸೆ ಯಚ್ಚಾನ್ಯದಪಿ ಶಕ್ಷ್ಯಾಮಿ ತತ್ ಕರಿಷ್ಯಾಮ್ಯಹಂತವ ತತಸ್ತ್ವಾ ಮಂತ್ರ್ಯ ಕೌಂತೇಯಾನ್ ಶಲ್ಯೋ ಮದ್ರಾಧಿಪಸ್ತದ ಜಗಾಮ ಸಬಲ ಶ್ರೀಮಾನ್ ದುರ್ಯೋಧನಂ ಅರಿಂದಮಃ. ಇದೇ ಸಮಯದಲ್ಲೇ ಇಂದ್ರದೇವರು ಎಲ್ಲರಿಂದ ಸ್ತೋತ್ರವನ್ನ ಮಾಡಿಸಿಕೊಳ್ತಾ ಐರಾವತದ ಮೇಲೆ ಕೂತು ಅಗ್ನಿ, ಬೃಹಸ್ಪತ್ಯಾಚಾರ್ಯರು, ಯಮ, ವರುಣ, ಕುಬೇರ ಎಲ್ಲ ದೇವತೆಗಳ ಜೊತೆಯಲ್ಲಿ ನೇರವಾಗಿ ಸ್ವರ್ಗರಾಜ್ಯಕ್ಕೆ ಬಂದ, ಸ್ವರ್ಗಕ್ಕೆ ಸೇರಿದ. ಶಚೀದೇವಿಯ ಸಮಾಗಮವನ್ನ ಮಾಡಿ ತುಂಬಾ ಸಂತುಷ್ಟನಾಗಿ 3 ಲೋಕಗಳನ್ನ ಪರಿಪಾಲನೆ ಮಾಡಿದ. ಆಗ ಅಂಗಿರಸರು ಬರ್ತಾರೆ. ಅವರು ಇಂದ್ರದೇವರನ್ನ ಅಥರ್ವ ವೇದದ ಮಂತ್ರಗಳಿಂದ ಇಂದ್ರಾಂತರ್ಯಾಮಿಯಾದ ಮುಖ್ಯ ಪ್ರಾಣಾಂತರ್ಗತ ಇಂದ್ರನಾಮಕನಾದ ಭಗವಂತನ ಸ್ತೋತ್ರವನ್ನ ಪೂಜೆಯನ್ನ ಮಾಡ್ತಾರೆ. ಆಗ ಇಂದ್ರ ತುಂಬಾ ಸಂತುಷ್ಟನಾಗಿ, ಅಂದ್ರೆ ಇಂದ್ರನಾಮಕನಾದ ನಾರಾಯಣ ಅಥರ್ವಾಂಗಿರ ಮುನಿಗಳಿಗೆ ವರ ಕೊಟ್ಟ. ನೀವು ಯಾವ ಮಂತ್ರಗಳನ್ನ ಹೇಳಿದ್ರಿ, ಆ ಮಂತ್ರಗಳು ಅಥರ್ವಾಂಗಿರ ಮಂತ್ರಗಳು ಎನ್ನುವ ಹೆಸರಿನಿಂದ ವೇದಗಳಲ್ಲಿ ಪ್ರಸಿದ್ಧವಾಗತ್ತೆ. ಅಂದ್ರೆ ನೀವು ಹೇಳಿದ ಮಂತ್ರಗಳು ನಿಮ್ಮ ಹೆಸರಿನಿಂದಲೇ ಪ್ರಸಿದ್ಧವಾಗಿಬಿಡುತ್ತೆ. ಎಂಥ ಮಾತು! ಇವ್ರು ಹೇಳಿದ ಮಂತ್ರ ಇವರ ಹೆಸರಿನಿಂದಲೇ ಪ್ರಸಿದ್ಧಿಗೆ ಬಂದು ಬಿಡತ್ತೆ. ನಿಮಗೆ ಯಜ್ಞ ಭಾಗವೂ ಬರುತ್ತೆ. ಅಂದ್ರೆ ಯಜ್ಞದಲ್ಲಿ ನಿಮಗೆ ಅಥರ್ವಾಂಗಿರಸ್ ಮುನಿಗಳಿಗೆ ಯಜ್ಞದಲ್ಲಿ ಭಾಗ ಅಂತ ಇಂದ್ರ ಅವತ್ತಿಂದ ವಿಧಾನವನ್ನು ಮಾಡಿಬಿಟ್ಟ. ಹೀಗೆ ಇಂದ್ರ ಅಥರ್ವಾಂಗಿರರಿಗೆ ವರವನ್ನ ಕೊಟ್ಟು ಅವರನ್ನ
ಯಥೋಕ್ತವಾದ ಮರ್ಯಾದೆಯನ್ನು ಮಾಡಿ ಕಳಿಸಿಬಿಟ್ಟ. ಎಲ್ಲ ದೇವತೆಗಳಿಗೆ, ಋಷಿಗಳಿಗೆ ಅವರವರ ಯೋಗ್ಯತಾನುಸಾರವಾಗಿ ಮರ್ಯಾದೆ ಮಾಡಿ ಇಂದ್ರ ಎಲ್ಲ ಪ್ರಜೆಗಳನ್ನ ಧರ್ಮದಿಂದ ಪರಿಪಾಲನೆ ಮಾಡಿದ. ಧರ್ಮರಾಜ ನೋಡು, ಇದು ಇಂದ್ರದೇವರು ಪಟ್ಟ ಕಷ್ಟ. ಪತ್ನಿ ಸಹಿತರಾದ ಇಂದ್ರದೇವರು ಎಷ್ಟು ದುಃಖ. ಶತ್ರುಗಳನ್ನ ನಾಶ ಮಾಡ್ಲಿಕ್ಕಾಗಿ ಅಜ್ಞಾತವಾಸವನ್ನು ಮಾಡಿಬಿಟ್ರು. ನೀನು ಕೂಡ ಕಾಡಲ್ಲಿ ದ್ರೌಪದಿ ತಮ್ಮಂದಿರ ಜೊತೆಯಲ್ಲಿ ಎಷ್ಟು ಕಷ್ಟಪಟ್ಟಿಯಪ್ಪ. ಕೋಪ ಮಾಡ್ಕೋಬೇಡ. ನಿನಗೂ ಅಷ್ಟೇ ಇಂದ್ರದೇವರು ವೃತ್ರಾಸುರನ ಕೊಂದು ಹೇಗೆ ದೊಡ್ಡ ರಾಜ್ಯವನ್ನ ಪಡೆದ್ರೋ ನೀನು ಹಾಗೆ ಪಡೀತಿ. ನಹುಷ ಅಗಸ್ತ್ಯರ ಶಾಪದಿಂದ ಹಾಳಾಗಿ ಹೋದ. ಹಾಗೆ ನಿನ್ನ ಶತ್ರುಗಳಾಗಿರ್ತಕ್ಕಂಥ ಕರ್ಣ, ದುರ್ಯೋಧನನೇ ಮೊದಲಾದವರೆಲ್ಲ ಬೇಗ ಹಾಳಾಗಿ ಹೋಗ್ತಾರೆ. ನೀನು ಸಮುದ್ರ ಪರ್ಯಂತವಾದ ಈ ಭೂಮಿಗೆ ಅಧಿಪತಿಯಾಗಿ ನೀನು ಸಮಸ್ತ ಭೋಗ ಅನುಭವಿಸ್ತಿ. ಈ ಕಥೆ, ಈ ಚರಿತ್ರೆ ನಾನು ಏನ್ ಹೇಳಿದೆ ಇದನ್ನ ಶಕ್ರ ವಿಜಯ ಅಂತ ಕರೀತಾರೆ. ರೋಮಾಂಚನ ಆಗತ್ರಿ ಇದೆಲ್ಲ ಹೇಳಲಿಕ್ಕೆ ಕೇಳಲಿಕ್ಕೆ. ಈ ಚರಿತ್ರೆಗೆ ಶಕ್ರ ವಿಜಯ ಅಂತ. ಇದು ವೇದಕ್ಕೆ ಸಮಾನವಾದಂತ, ಯಾಕೆ ವೇದಗಳಲ್ಲಿ ಬರುವಂತ ಚರಿತ್ರೆ ಇದು. ಯಾವ ರಾಜನಿಗೆ ಜಯ ಪಡಿಬೇಕು ಅಂತ ಆಸೆ ಇದೆಯೋ, ಸೇನೆಯನ್ನ ಸಮಾಗಮ ಮಾಡ್ಕೊಳ್ಬೇಕು ಅನ್ನೋ ಆಸೆ ಇದೆಯೋ, ಆ ವ್ಯಕ್ತಿ ಈ ಕಥೆಯನ್ನ ಕೇಳಬೇಕು. ಅದಕ್ಕಾಗಿ ನಾನು ನಿನಗೆ ಈ ಶಕ್ರ ವಿಜಯವನ್ನ ಹೇಳ್ತಾ ಇದ್ದೇನೆ. ದೊಡ್ಡವರನ್ನ ಸ್ತೋತ್ರ ಮಾಡಿದಷ್ಟು ನಾವು ದೊಡ್ಡವರಾಗ್ತೇವೆ, ನಾವು ಬೆಳಿತೇವೆ. ದುರ್ಯೋಧನನ ಅಪರಾಧದಿಂದ, ಭೀಮಾರ್ಜುನರ ಬಲದಿಂದ ಎಲ್ಲ ಕ್ಷತ್ರಿಯರು ನಾಶವಾಗುವಂತಹ ಕಾಲ ಹತ್ತಿರ ಬಂದಿದೆ. ಆದ್ದರಿಂದ ಶಕ್ರ ವಿಜಯ ಅಥವಾ ಇಂದ್ರ ವಿಜಯ ಎನ್ನುವಂತಹ ಈ ಆಖ್ಯಾನವನ್ನ ಯಾರು ಶ್ರದ್ಧೆಯಿಂದ ಶ್ರವಣ ಮಾಡ್ತಾನೋ, ಪಾರಾಯಣ ಮಾಡ್ತಾನೋ, ಆ ವ್ಯಕ್ತಿ ಎಲ್ಲ ಪಾಪಗಳನ್ನ ಕಳ್ಕೊಂಡು ಸ್ವರ್ಗಕ್ಕೆ ಹೋಗ್ತಾನೆ. ವೈಕುಂಠವನ್ನು ಭಗವಂತನ ಅನುಗ್ರಹದಿಂದ ಪಡಿತಾ ಇದ್ದಾನೆ. ಈ ಚರಿತ್ರೆಯನ್ನ ಶ್ರವಣ ಮಾಡುವಂತಹ ವ್ಯಕ್ತಿಗಳಿಗೆ ಶತ್ರುಗಳ ಭಯ ಇಲ್ಲ, ಒಳ್ಳೆ ತತ್ವಜ್ಞಾನ ಬರ್ತದೆ, ಪುತ್ರ ಪ್ರಾಪ್ತಿ ಆಗತ್ತೆ, ಆಪತ್ತುಗಳು ಬರೋದಿಲ್ಲ, ದೀರ್ಘಾಯುಷ್ಯ ಬರುತ್ತೆ. ಅವನು ಎಲ್ಲೇ ಹೋಗ್ಲಿ ಎಲ್ಲ ಕಡೆಗಳಲ್ಲೂ ಸೋಲಿಲ್ಲ, ಜಯವೇ ಆಗ್ತದೆ ಅಂತ ಹೇಳಿ ಧರ್ಮರಾಜನಿಗೆ ಈ ಶಕ್ರ, ಅದ್ಭುತವಾದ ಈ ಶಕ್ರ ವಿಜಯ ಎನ್ನುವಂತಹ ಆಖ್ಯಾನವನ್ನ ತಿಳಿಸಿದಾಗ ಧರ್ಮರಾಜ ಅವನಿಗೆ ಮರ್ಯಾದೆಯನ್ನ ಮಾಡ್ತಾನೆ. ನೋಡಪ್ಪ, ನೀನ್ ಹೇಳಿದ್ ನಾನು ಕೇಳಿದೆ. ನಾನು ಆರಂಭದಲ್ಲಿ ಕೇಳಿದ ಒಂದು ವರ ನಡೆಸ್ಕೊಳ್ಬೇಕು. ಕರ್ಣನಿಗೆ ಸಾರಥಿ ಆಗಬೇಕು, ಅವನ ತೇಜೋವಧೆಯನ್ನ ಮಾಡಬೇಕು, ಅರ್ಜುನನನ್ನ ಹೊಗಳಬೇಕು ಅಂತಂದಾಗ, ಅಲ್ಲಯ್ಯ ಮಾಡ್ತೀನಪ್ಪ ಸೋದರಳಿ ಅಂದ್ರೆ ಅಷ್ಟು ಮಾಡದೇ ಇರ್ತೀನ. ಅಷ್ಟು ಮಾತ್ರ ಅಲ್ಲದೆ ಬೇರೆ ಇನ್ನೇನಾದ್ರೂ ಮಾಡ್ಲಿಕ್ಕೆ ನನಗೆ ಆಯ್ತು ಅಂದ್ರೆ ಅದನ್ನೂ ನಾನು ಮಾಡ್ಲಿಕ್ಕೆ ರೆಡಿ ಇದ್ದೆ, ನೀನ್ ತಲೆ ಕೆಡಿಸ್ಕೊಳ್ಬೇಡ ಅಂತ ಹೇಳಿ ಕುಂತಿಯ ಮಕ್ಕಳ ಅನುಮತಿಯನ್ನ ಪಡೆದು ಅವನ ಸೈನ್ಯದ ಜೊತೆಯಲ್ಲಿ ಹೊರಟು ಬಿಟ್ಟ. ಇಲ್ಲಿಂದ ಮುಂದೆ ಕೊನೆ ಅಧ್ಯಾಯ. ಇದರಲ್ಲಿ ಬರೀ ಹೆಸರುಗಳನ್ನ ಮಾತ್ರ ಹೇಳ್ತಾರೆ. ಆ ಹೆಸರುಗಳನ್ನ ಶ್ಲೋಕ ಓದುವ ಪ್ರಸಕ್ತಿ ಇಲ್ಲ, ಆ ಹೆಸರುಗಳನ್ನ ಮಾತ್ರ ಬರುತ್ತೆ. ಆದ್ದರಿಂದ ಈ ಅಧ್ಯಾಯವನ್ನ ಹಾಗೆ ಅನುವಾದ ಮಾಡಿ ಈ ಸೇನೋದ್ಯೋಗ ಪರ್ವ 5 ನಿಮಿಷ ಇದನ್ನು ಮುಗಿಸ್ಬಿಡ್ತೇನೆ ಇವತ್ತು. ಸೇನೋದ್ಯೋಗ ಪರ್ವ ಮುಗಿದು ಹೋಗುತ್ತೆ, ಅಲ್ಲಿ ಒಂದು ಭಾಗ ಮುಗಿಯುತ್ತೆ. ಯಾವಾಗ ಇವನು ಹೊರಟೋದ, ಯಾರು ಮದ್ರ, ಆಗ ಯಾದವ ವೀರನಾಗಿರತಕ್ಕ ಯುಯುಧಾನ ಚತುರಂಗ ಸೈನ್ಯ ಸಹಿತನಾಗಿ ಧರ್ಮರಾಜನ ಹತ್ರಕ್ಕೆ ಬಂದ. ಇದಾಗ್ಲೇ ಬಂದಿದ್ದಾನೆ ಮೊದಲೇ, ಈಗ ಮತ್ತೆ ಎಲ್ಲ 2 ಪಾರ್ಟಿ ಕಡೆ ಸೈನಿಕರು ಬಂದಿದ್ದಾರೆ ಅಂತ ಹೇಳ್ಬೇಕಲ್ಲ, ಮತ್ತೆ ಹೇಳ್ತಾ ಇದ್ದಾರೆ. ನಾನಾ ದೇಶಗಳಿಂದ ನಾನಾ ಆಯುಧಗಳನ್ನು ತಗೊಂಡು ಬಂದ್ರು. ಪರಶ್ವದ, ಬಿಂಡಿಪಾಲ, ಶೂಲ, ತೋಮರ, ಮುದ್ಗರ, ಪರಿಗ, ಎಷ್ಟಿ, ಪ್ರಾಸ, ಕರವಾಲ, ಖಡ್ಗ, ಧನುಸ್ಸು, ಒಳ್ಳೆ ಎಣ್ಣೆಯಲ್ಲಿ ಸಾಣೆ ಹಿಡಿದಂತ ಬಾಣಗಳು ಎಲ್ಲ ತಗೊಂಡು ಬಂದ್ರು. ಏನು ಸೈನ್ಯ ಸಮೂಹವೇ ಬಂತು. ಒಂದು ಅಕ್ಷೋಹಿಣಿ ಪರಿಮಾಣದ ಸೈನ್ಯ ಧರ್ಮರಾಜನ ಹತ್ತಿರಕ್ಕೆ ಬಂತು. ಹಾಗೆ ದೊಡ್ಡ ಸಮುದ್ರವನ್ನ ಒಂದು ಸಣ್ಣ ನದಿ ಸೇರಿ ಅದೃಶ್ಯವಾಗ್ಬಿಡುತ್ತಲ್ಲ, ಹಾಗಿತ್ತಿದು. ಛೇದಿರಾಜನಾಗಿರ್ತಕ್ಕ ದೃಷ್ಟಕೇತು, ಶಿಶುಪಾಲನ ಮಗ, ಅವನು ಒಂದು ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದ. ಜರಾಸಂಧನ ಮಗ ಜಯತ್ಸೇನ ಒಂದು ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದ. ಪಾಂಡ್ಯ ರಾಜ
ಅವನು ಸಮುದ್ರ ತೀರದಲ್ಲಿ ವಾಸ ಮಾಡತಕ್ಕ ಸೈನಿಕರನ್ನು ತಗೊಂಡು ಬಂದು ಸೇರ್ಕೊಂಡ. ನೋಡಿ, ನಮ್ಮ ದಕ್ಷಿಣ ದೇಶದವರು ಕೃಷ್ಣದೇವರ ಸೇವೆಯನ್ನು ಮಾಡಿದ್ದೇವೆ ಅನ್ನಕ್ಕೆ ಒಂದು ಸಾಕ್ಷಿ ಪಾಂಡ್ಯ ರಾಜ. ಮತ್ತೆ ಅಲ್ಲಿಂದ ಮಾಹಿಷ್ಮತಿ ಎಲ್ಲ ವಾಸ ಮಾಡತಕ್ಕ ನೀಲ, ದಕ್ಷಿಣ ದೇಶದಲ್ಲಿ ವಾಸ ಮಾಡತಕ್ಕ ಅನೇಕ ರಾಜರುಗಳು ಎಲ್ಲರೂ ಬಂದು ಒಳ್ಳೆ ವೇಷವನ್ನ ಹಾಕೊಂಡು, ಅಂದ್ರೆ ಒಳ್ಳೆ ಆಕಾರವನ್ನ ಇಟ್ಟುಕೊಂಡು ಧರ್ಮರಾಜನ ಹತ್ರಕ್ಕೆ ಒಂದ್ಸ ಎಲ್ಲ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದ್ರಂತವರೆಲ್ಲ. ಕೇಕಯ ದೇಶದವರು 5 ರಾಜರು ಒಂದು ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದ್ರು. ದೃಪದನ ಸೈನ್ಯ ಅದೂ ಬಂತು. ಮತ್ಸ್ಯರಾಜ ವಿರಾಟ, ಪರ್ವತ ಪ್ರದೇಶದ ರಾಜರುಗಳು ಅವರೆಲ್ಲ ಬಂದು ಸೇರ್ಕೊಂಡ್ರು ಧರ್ಮರಾಜನ ಹತ್ರಕ್ಕೆ. ಅಲ್ಲಿಂದ ಇತಶ್ಚ ಪಾಂಡವನ, ಅಲ್ಲಿಂದ ಇಲ್ಲಿಂದ ಮಹಾತ್ಮರಾಗಿರ್ತಕ್ಕ ಪಾಂಡವರ ಈ ಧರ್ಮ ಸ್ಥಾಪನೆಯ ಮಹತ್ ಕಾರ್ಯದಲ್ಲಿ ಸೇವೆಯನ್ನು ಸಲ್ಲಿಸಬೇಕು. ಇದು ಕೃಷ್ಣದೇವರ ಪೂಜೆ, ಇದು ವಾಯುದೇವರ ಪೂಜೆ, ಇದು ಇಂದ್ರದೇವರ ಪೂಜೆ. ನೋಡಿ ವೈಭವ ಇದು. ಇದು ಮುಖ್ಯವಾಗಿ ಯಮಧರ್ಮರಾಜನೇ ನಿಂತು ನಡೆಸ್ತಾ ಇರತಕ್ಕ ಸಂಹಾರದಲ್ಲಿ ಒಂದು ಭಾಗ ಆಗಬೇಕು, ಸಮಿತ್ತಾಗಬೇಕು. ಯಜ್ಞ ಏನು ಯುದ್ಧವೆನ್ನುವ ಅಗ್ನಿಗೆ ನಾನು ಸಮಿತ್ತಾಗಬೇಕು ಅನ್ನುವ ದೃಷ್ಟಿಯಲ್ಲಿ ಅಲ್ಲಿಂದ ಇಲ್ಲಿಂದ ಮಹಾನುಭಾವರಾದ ಎಲ್ಲರೂ ಬಂದ್ರು. ಒಟ್ಟು ಎಷ್ಟಾಯ್ತು ಅಂತಂದ್ರೆ 7 ಅಕ್ಷೋಹಿಣಿಗಳು ಪಾಂಡವರದ್ದಾಯ್ತು. ಸಾತ್ಯಕ್ಕಿದ್ದು ಒಂದು, ದೃಷ್ಟಕೇತುದು ಒಂದು, ಜಗತ್ಸೇನಂದು ಒಂದು, ಪಾಂಡ್ಯರದ್ದು, ನೀಲ, ಕೇಕಯ ಇವರದ್ದೆಲ್ಲರದ್ದು ಒಂದೊಂದು ಅಕ್ಷೋಹಿಣಿ 6. ದೃಪದ, ವಿರಾಟ, ಅಲ್ಲಿಂದ ಇಲ್ಲಿಂದ ಚಿಕ್ಕ ಪುಟ್ಟದ್ದೆಲ್ಲ ಬಂದು ಸೇರ್ಕೊಂಡಿದ್ದೆಲ್ಲ ಒಟ್ಟು 1. ಒಟ್ಟು 7 ಅಕ್ಷೋಹಿಣಿ ಪಾಂಡವರದ್ದಾಯ್ತು. ಇದೇ ರೀತಿಯಲ್ಲೇ ದುರ್ಯೋಧನನಿಗೆ ಸಂತೋಷ ಉಂಟು ಮಾಡಬೇಕು ಅಂತ ಭಗದತ್ತ 1 ಅಕ್ಷೋಹಿಣಿ. ತಸ್ಯ ಚೀನೈಹಿ, ನೋಡಿ ಎಂಥ ದುಷ್ಟರು, ಚೀನಾ ದೇಶದಿಂದ ತಸ್ಯ ಚೀನೈಹಿ ದುರ್ಯೋಧನನಿಗೆ ಸಹಾಯ ಮಾಡಬೇಕು ಅಂತ ಚೀನೀಯರು ಬಂದ್ರು, ಕಿರಾತರು ಅವರೆಲ್ಲ ಬಂದು ಸೇರ್ಕೊಂಡ್ಬಿಟ್ರು. ಭೂರಿಶ್ರವ, ಶಲ್ಯ ಇವರು ಒಂದೊಂದು ಅಕ್ಷೋಹಿಣಿ ಸೈನ್ಯ ತಗೊಂಡ್ ಬಂದ್ಬಿಟ್ರು. ಕೃತವರ್ಮ ಮತ್ತೆ ಭೋಜ, ಅಂಧಕ, ಕಕುರ್ರ ಜೊತೆಯಲ್ಲಿ 1 ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದ. ಜಯದ್ರಥ ಅವನೊಂದು ಅಕ್ಷೋಹಿಣಿ. ಕಾಂಬೋಜ ರಾಜನಾಗಿರ್ತಕ್ಕ ಸುದಕ್ಷಿಣ ಅವನು ಯವನರನ್ನ ಕರ್ಕೊಂಡು ಬಂದ, ಶಕರನ್ನ ಕರ್ಕೊಂಡು ಬಂದ, ಅವ್ರದೊಂದು ಅಕ್ಷೋಹಿಣಿ ಸೈನ್ಯ. ಅವಂತಿ ದೇಶದ 2 ರಾಜರು, ಅವರಿಬ್ರು ಒಂದೊಂದು ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದ್ರು. ಮತ್ತೆ ಹೆಸರು ಹೇಳಲಿಕ್ಕೆ ಆಗದೆ ಇರತಕ್ಕ ಚಿಕ್ಕ ಪುಟ್ಟ ಅಲ್ಲಿಂದ ಇಲ್ಲಿಂದ ಇತಸ್ತತಸ್ತು ಅಂತ ಪಾಪ ನೋಡಿ ಅವರೆಲ್ಲ ಅಲ್ಲಿಂದ ಇಲ್ಲಿಂದ ಬಂದು ಸೇರ್ಕೊಂಡವ್ರದೆಲ್ಲ ಒಟ್ಟು 3 ಅಕ್ಷೋಹಿಣಿ ಆಯ್ತು. ಅಲ್ಲಿಗೆ 11 ಅಕ್ಷೋಹಿಣಿ ಸೈನ್ಯ ರೆಡಿಯಾಗಿದ್ದು ದುರ್ಯೋಧನ. ಹೇಗೆ ಭಗದತ್ತಂದು 1, ಭೂರಿಶ್ರವಂದು 1, ಶಲ್ಯ, ಕೃತವರ್ಮ, ಜಯದ್ರಥ, ಸುದಕ್ಷಿಣ 6 ಆಯ್ತು. ಅವಂತಿ ದೇಶದ ರಾಜರು 2, 8 ಆಯ್ತು. ಅಲ್ಲಿಂದ ಇಲ್ಲಿಂದ ಬಂದು ಸೇರ್ಕೊಂಡಿದ್ದು 3 ಆಯ್ತು. ಒಟ್ಟು 11 ಅಕ್ಷೋಹಿಣಿ, 2 ಸೇರಿದರೆ 18 ಅಕ್ಷೋಹಿಣಿ. ಅದೇ ಮಹಾಭಾರತದ ಸಂಖ್ಯೆ. ಎಷ್ಟು ಚೆನ್ನಾಗಿದೆ ನೋಡಿ. ಒಟ್ಟು ಸೇನೋದ್ಯೋಗ ಆಯ್ತು. ಎಲ್ಲರೂ ವಿಚಿತ್ರವಾದ ವೈಭವದಿಂದ ಇದ್ದಾರೆ. ಹೇಗೆ ವಾಸ ಮಾಡಿದ್ದಾರೆ ಅಂತಂದ್ರೆ ಹಸ್ತಿನಾವತಿಯಲ್ಲಿ ಕೂತ್ಕೊಳ್ಳಿಕ್ ಜಾಗ ಇಲ್ವಂತೆ, ಅಷ್ಟು ದೊಡ್ಡದ್ದು. ಪಂಚನದ ದೇಶ, ಕುರುಜಾಂಗಲ, ರೋಹಿತಕಾರಣ್ಯ, ಮರುಭೂಮಿ, ಅಹಿಚ್ಛತ್ರ, ಕಾಲಕೂಟ, ಗಂಗಾತೀರ, ವಾರಣ, ವಾಟಧಾನ, ಯಾಮುನ, ಹೀಗೆ ವಿಸ್ತಾರವಾದಂತಹ ಕುರುಜಾಂಗಲ 11 ಅಕ್ಷೋಹಿಣಿ ಸೈನ್ಯದಿಂದ ಏನಾಗಿದೆ, ತುಂಬಿ ಹೋಗಿದೆ. ಆಗ ಅಲ್ಲಿಗೆ ಯಾರು ಬಂದ್ರು? ಪಾಂಚಾಲ ರಾಜನಾಗಿರ್ತಕ್ಕ ದೃಪದ ಯಾವ ಪುರೋಹಿತರನ್ನ ಕಳಿಸಿಕೊಟ್ಟಿದ್ದ, ಆ ಪುರೋಹಿತ ಈ ಸೈನ್ಯವನ್ನ ನೋಡಿದ. ನೋಡಿ, ಎಷ್ಟೆಲ್ಲ ಆಗೋ ಅಷ್ಟೊತ್ತಿಗೆ ಪುರೋಹಿತ ಈಗ ಕೌರವರ ಹತ್ರಕ್ಕೆ ಬಂದು ಸೇರಿಕೊಂಡಿದ್ದಾನೆ. ಅಲ್ಲಿಗೆ ಯುದ್ಧ ನಡೆಯುವಂಥದ್ದು ನಿಶ್ಚಯ ಅಂತ ಆಗಿ ಹೋಯ್ತು. ಇನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ 7, ಇಲ್ಲಿ 11 ಎನ್ನುವಲ್ಲಿಗೆ ಇತಿ ಶ್ರೀಮನ್ ಮಹಾಭಾರತೆ ಶತಸಹಸ್ರಿಕಾಯಾಂ ಸಂಹಿತಾಯಾಂ ವೈಯಾಸಿಕ್ಯಾಂ ಉದ್ಯೋಗ ಪರ್ವಣಿ 19ಧ್ಯಾಯಃ ಸೇನೋದ್ಯೋಗ ಪರ್ವಣಿ 19ಧ್ಯಾಯಃ. ಇಲ್ಲಿಗೆ ಶ್ರೀಮದ್ ವೇದವ್ಯಾಸ ವಿರಚಿತ 1,00,000 ಶ್ಲೋಕಾತ್ಮಕವಾದ ಶ್ರೀಮನ್ ಮಹಾಭಾರತ ಸಂಹಿತಾದಲ್ಲಿ
ಉದ್ಯೋಗ ಪರ್ವದಲ್ಲಿ 19ನೇ ಅಧ್ಯಾಯ ಮುಗಿತಾ ಇದೆ. ಸೇನೋದ್ಯೋಗ ಪರ್ವದಲ್ಲೂ ಕೂಡ 19ನೇ ಅಧ್ಯಾಯ ಮುಗಿಯುತ್ತೆ. ಜೊತೆಗೆ ಇವತ್ತಿನ ಪಾಠವು ಸಮಾಪ್ತಿ ಆಗ್ತಾ ಇದೆ. ಇನ್ನು ಸೋಮವಾರ ದಿವಸ, ನಾಳೆ ಭಾನುವಾರ ಇಲ್ಲ, ಸೋಮವಾರ ದಿವಸ ಸಂಜಯಯಾನ ಪರ್ವ, ಆ 2ನೆಯ ಅವಾಂತರ ಪರ್ವ ಉದ್ಯೋಗ ಪರ್ವದಲ್ಲಿ 20ನೇ ಅಧ್ಯಾಯದಿಂದ ಸಂಜಯಯಾನ ಪರ್ವ ಆರಂಭ ಆಗುತ್ತೆ. ಅದರ ಚಿಂತನೆಯನ್ನು ಯಥೋಕ್ತವಾಗಿ ಮಾಡೋಣ ಅಂತ ಹೇಳ್ತಾ 10 ನಿಮಿಷ ಜಾಸ್ತಿ ತಗೊಂಡ್ಬಿಟ್ಟೆ ಪಾಠ ಇವತ್ತು. ತೊಂದರೆಗಾಗಿ ಎಲ್ಲರನ್ನ ಕ್ಷಮೆ ಕೇಳ್ತಾ ಇವತ್ತಿನ ಚಿಂತನೆ ಮುಗಿಸ್ತಾ ಇದ್ದೇನೆ. ಎಲ್ಲರಿಗೂ ಭಗವಂತ ಒಳ್ಳೆಯದು ಮಾಡಲಿ. ಮತ್ತೆ ಸೋಮವಾರ ಭೇಟಿಯಾಗೋಣ. ಶ್ರೀಕೃಷ್ಣ ಅರ್ಪಣಮಸ್ತು.